ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ತಮ್ಮನೇಲಿ ನೋಡೇ ಶಾಕ್ ಆಗಿರ್ತೀರ. ಹೆಂಗೂರು 37 ಲಕ್ಷದಲ್ಲಿ ಇಡೀ ಮನೆ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಆ್ಯಕ್ಚುಲಿ ನಾನು ಶಾಕ್ ಆಗಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಮ್ಮನೇಲ್ ಮೇಲೆ ಹಾಕಿದ್ದೀನಿ 37 ಲಕ್ಷದಲ್ಲಿ ಕಟ್ಟಿರೋ ಮನೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೇಗೆ 37 ಲಕ್ಷದಲ್ಲಿ ಮುಗಿಸಿದ್ರಿ ಅಂಡ್ ಇಂಟೀರಿಯರ್ಗೆ ಸಪರೇಟಾ ಯಾವ ರೀತಿ? ಸರ್ ಇಂಟೀರಿಯರ್ ಒಂದು 3-3.5 ಲಕ್ಷದ ಗಂಟೆ ಇಂಟೀರಿಯರ್ ಬಂದಿದೆ. ಸರಿ. ಆಲ್ಮೋಸ್ಟ್ ಓವರ್ ಆಲ್ ಪ್ರಾಜೆಕ್ಟ್ ಬಂದ್ಬಿಟ್ಟು 40ರಿಂದ 41 ಲಕ್ಷದ ಒಳಗಡೆ ಮುಗಿದಿದೆ ಸರ್. ಸರಿ. ಎಂಟು ಎಂಡ್ ಏನೇನು ಎಕ್ಸಸ್ ಹೋಗಿದೆ ಅದೆಲ್ಲ ಸೇರ್ಕೊಂಡು, ಸರಿ, ಏನೇನು ಪ್ಯಾಕೇಜ್ ಅಲ್ಲಿ ಇತ್ತು ಪ್ಯಾಕೇಜ್ ಇಲ್ಲದೆ ಇರೋದೆಲ್ಲ ಸೇರ್ಕೊಂಡು ಅಲ್ಲಿಗೆ ಬಂದಿದೆ. ಈ ರೇಟಿಗೆ ಹೆಂಗ್ ವರ್ಕೌಟ್ ಮಾಡಿದ್ರಿ ನೀವು? ಅಂದ್ರೆ ಸರ್ ಇದೇನಂದ್ರೆ ಲಾಸ್ಟ್ ಇಯರ್ ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದ್ದು. ಓ, ಇದು ಆಷಾಢದಲ್ಲಿ ಶುರು ಮಾಡಿರೋದು? ಸರಿ ಸರಿ, ಓಕೆ. ಓನರ್ ಬಂದ್ಬಿಟ್ಟು ಮಿಲಿಯನ್ಸ್. ಸೊ ಅವ್ರಿಗೆ ನಾವು ಲಾಸ್ಟ್ ಇಯರ್ ಆಷಾಢದಲ್ಲಿ ಒಂದು ಆಫರ್ ಬಿಟ್ಟಿದ್ವಿ. ಸರಿ. ಸೊ ಒಂದು ರೇಟ್ ನ ಡೌನ್ ಮಾಡಿ, ಆಷಾಢ ಎಲ್ಲ ಸ್ವಲ್ಪ ಬಿಸ್ನೆಸ್ ಡೌನ್ ಇರುತ್ತೆ ಅಂತ ಆ ಟೈಮಲ್ಲಿ ಬಂದು ಬುಕ್ ಮಾಡ್ಕೊಂಡು ಅವಾಗೆ ಸ್ಟಾರ್ಟ್ ಮಾಡ್ಕೊಂಡ್ರು. ಸರಿ. ಸೊ ಹಂಗಾಗಿ ತುಂಬಾ ಲೋ ಪ್ರೈಸ್ ಅಲ್ಲಿ ಒಂದು ಕ್ವಾಲಿಟಿ ಹೌಸ್ ಅವ್ರಿಗೆ ಸಿಗಕ್ಕೆ ಚಾನ್ಸ್. ಡಿಸ್ಕೌಂಟೆಡ್ ಅಲ್ಲಿ ಮಾಡಿರೋ ಮನೆ ಅಲ್ವಾ? ಸೊ ಎಲ್ಲರೂ ಇವಾಗಲೇ ಬಂದ್ರೆ ಕಷ್ಟ ಆಗುತ್ತೆ. ಸೊ ಇದೇ ರೀತಿ ಬೇಕು ಅಂದ್ರೆ ನೀವು ಆಷಾಢದಲ್ಲೇ ಬರಬೇಕು. ಜೊತೆಯಲ್ಲಿ ಇಂಟೀರಿಯರ್ ಅಲ್ಲೂ ಕೂಡ ಡಿಸ್ಕೌಂಟ್ ಮಾಡಿದ್ದಾರೆ. ಒಂದು ಡಿಸ್ಕೌಂಟ್ ನಡೀತಾ ಇತ್ತು, ನಾವು ಕೂಡ ಅದನ್ನ ಆಕ್ಚುಲಿ ತೋರಿಸಿದ್ವಿ. ಅವಾಗ ಇಂಟೀರಿಯರ್ ಅಲ್ಲೂ ಡಿಸ್ಕೌಂಟ್ ಆಗಿದೆ, ಸಿವಿಲ್ ಅಲ್ಲೂ ಕೂಡ ಡಿಸ್ಕೌಂಟ್ ಆಗಿದೆ. ಆ ಕಾರಣಕ್ಕೆ ಈ ಪ್ರೈಸ್ಗೆ ಅಚೀವ್ ಮಾಡೋಕ್ಕಾಗಿದೆ. ಆದ್ರೆ ಯೋಚನೆ ಬೇಡ, RCC ಬಂನ್ನಿ, ನಿಮ್ದು ಯಾವುದೇ ಬಜೆಟ್ ಇರಲಿ ಒಂದು ಒಳ್ಳೆ ರೇಟಲ್ಲಿ ವಿತ್ ಡಿಸ್ಕೌಂಟ್ ಕೊಡ್ತಾರೆ. ಸರ್ ಇವಾಗ ಯಾವ ಏರಿಯಾದಲ್ಲಿ ಇದೀವಿ ನಾವು? ಸರ್ ಇವಾಗ ನಾವು RTO ಹತ್ರ ದಾಸಂಪುರ RTO ಅಂತಿದೆ, ತುಮಕೂರು ಮೇನ್ ರೋಡಲ್ಲಿ. ಅಲ್ಲಿ ಎಕ್ಸಾಕ್ಟ್ಲಿ RTO ಆಫೀಸ್ ಆಪೋಸಿಟ್ ಅಲ್ಲೇ ಇದೀವಿ ಸರ್. ಕ್ಲೈಂಟ್ ನೇಮ್ ಏನು ಸರ್? ಕ್ಲೈಂಟ್ ನೇಮ್ ಬಂದ್ಬಿಟ್ಟು ರೋಹಿತ್ ಮತ್ತೆ ಪೂಜಾ ಅಂತ ಹೇಳಿ ಇಬ್ರಿದ್ದಾರೆ. ನಮ್ಮ ಚಾನಲ್ ಸಾಕಷ್ಟು ಸತಿ ಮಾತಾಡಿದ್ದಾರೆ. ಅಂಡ್ ಹೈಲೈಟ್ ಅಲ್ಲೂ ಅವ್ರ ಮಾತೆಲ್ಲ ಕೇಳಿರ್ತೀರಾ, ಬಹಳ ಖುಷಿಯಾಗಿರ್ತೀರಾ. ಅಣ್ಣ ತಂಗಿ? ಹೌದು ಸರ್, ಅಣ್ಣ ತಂಗಿ. 7-8 months ಒಳಗಡೆ ಫಿನಿಶ್ ಮಾಡ್ಕೊಟ್ಬಿಟ್ಟು 8 ತಿಂಗಳಲ್ಲಿ. ಎಷ್ಟು ಚದರ ಇದೆ ಮನೆ ಇದು? ಸರ್ 22ರಿಂದ 22.5 ಬರುತ್ತೆ ಸರ್. ಫ್ಲೋರ್ ವೈಸ್ ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇಟ್ಟಿದೀವಿ, ಮತ್ತೆ ಒಂದು 1 BHK ಮನೆ ರೆಂಟಿಗೆ ಅಂತ ಮಾಡಿದೀವಿ. ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್ ಮನೆ ಇದೆ ಓನರ್ ಇರೋಕೆ ಅಂತ ಹೇಳಿ. ಅದ್ರ ಮೇಲ್ಗಡೆ ಮತ್ತೆ ಒಂದು ಸಿಂಗಲ್ ಫ್ಲೋರ್ ಮನೆ ಬಾಡಿಗೆಗೆ ಅಂತ ಮಾಡಿದೀವಿ. ಮತ್ತೆ ಓಪನ್ ಟೆರಸ್ ಇದೆ. ಮತ್ತೆ ಫ್ರಂಟ್ ಎಲಿವೇಶನ್ ಏನೇನ್ ಬೇಕೆಲ್ಲ ಇಂಪ್ಲಿಮೆಂಟೇಷನ್ಸ್ ಮಾಡ್ಕೊಂಡಿದೀವಿ. ಆಮೇಲೆ ಇದರಲ್ಲಿ ಡಿಫ್ರೆಂಟ್ ಆಗಿ ಅಂತ ಹೇಳಿದ್ರೆ ಕಾಸ್ಟ್ ಕಟ್ಟೋನ್ಗೆ ಅಂತ ಹೇಳ್ಬಿಟ್ಟು ಸ್ಟೇರ್ ಕೇಸ್ ರೂಫ್ ನ ಕಾಂಕ್ರೀಟ್ ಅಲ್ಲಿ ಹಾಕಿಲ್ಲ ಲಾಸ್ಟ್ ಅಲ್ಲಿ. ಅದನ್ನ ಸರ್ ತೋರ್ಸೋಣ, ಅದನ್ನ ಅಲ್ವಾ? ಸೊ ನೋಡಿ ವೀಕ್ಷಕರೇ ಏನೇನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನೋಡೋಣ ಸರ್. 37 ಲಕ್ಷದಲ್ಲಿ ಇಂಟೀರಿಯರ್ ಬಿಟ್ಬಿಡೋಣ. 37 ಲಕ್ಷದಲ್ಲಿ 3 ಮನೆ ಕಂಪ್ಲೀಟ್ ಆಗಿದೆ. 3 ಮನೆ. ಸೊ ಓನರ್ಗೆ ಉಳ್ಕೊಳಕ್ ಮನೆ ಸಿಕ್ತು, ಜೊತೆಯಲ್ಲಿ 2 ರೆಂಟೆಡ್ ಹೌಸ್ ಕೂಡ ಬರ್ತಾ ಇದೆ. ಸೂಪರ್ ಆಗಿ ಮನೆ ಮಾಡಿದ್ದಾರೆ, ಇಂಟೀರಿಯರ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ನಿಮಗೂ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಜೊತೆಯಲ್ಲಿ ಇಂಟೀರಿಯರ್ ಬೇಕು, ಇನ್ನೊಬ್ರು ಇಂಟೀರಿಯರ್ ಕರೆಯಂಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಹೋಮ್ ಟೂರ್ ಕಮ್ಮಿ ಆಗ್ತಾ ಇದೆ, ಇನ್ನ ಸಿಗ್ಬೋದಾ, ಬರ್ಬೋದಾ ಇನ್ನ ಜಾಸ್ತಿ? ಹೌದು ಸರ್, ಯಾಕಂದ್ರೆ ನಮ್ಗೆ ಇರೋದೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಸರಿ. ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಆಗ್ತಾ ಇದಾವೆ. ಅಂದ್ರೆ ಈಗ ಕಮಿಂಗ್ ಡೇಸ್ ಅಲ್ಲಿ ಮಂತ್ಲಿ ಮಿನಿಮಮ್ 1 or 2 ಮಾಡ್ಕೊಂಡು ಹೋಮ್ ಟೂರ್ ಬರ್ತಾ ಇರುತ್ತೆ. ಬಂದೇ ಬರುತ್ತೆ. ಹೌದು ಸರ್, ಅಲ್ವಾ? ಸರಿ ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಬನ್ನಿ ವೀಕ್ಷಕರೇ. ಫಸ್ಟ್ ಎಲಿವೇಶನ್ ಅಂತ ಬರುತ್ತೆ. ಸೊ ಇದು ಎರಡೂ ಕಡೆ ವಿಸಿಬಲ್ ಇರೋದ್ರಿಂದ ಹೇಳಿ ಸರ್ ಏನೇನ್ ಮಾಡಿದೀರಾ ಇಲ್ಲಿ, ಸ್ವಲ್ಪ ಹೇಳ್ಬೋದಾ? ಆಕ್ಚುಲ್ ಆಗಿ ಈ ಕಡೆ ಏನಂತಂದ್ರೆ ಈ ಕಡೆ ಎಲಿವೇಶನ್ ಅಂತ ಏನ್ ಮಾಡಿಲ್ಲ, ಬಟ್ ಈ ಕಡೆ ಖಾಲಿ ಸೈಟ್ ಇದೆಯಲ್ಲ, ಇನ್ನು ಹೊಸ ಲೇಔಟ್ ಆಗಿರೋದ್ರಿಂದ. ಬಟ್ ನೋಡೋರ್ಗೆ ಇನ್ನೊಂದ್ ಸ್ವಲ್ಪ ದಿನ ಅಟ್ಲೀಸ್ಟ್ ಒಂದು 3-4 ವರ್ಷ 5 ವರ್ಷನಾರು ಇರುತ್ತೆ ಅಂತ ಹೇಳಿ ಈ ಕಡೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾರ್ಮಲ್ ಸಜ್ಜಗಳು ತಗೊಂಡಿದೀವಿ ಸರ್. ಸರಿ. ನಾರ್ಮಲ್ ಸಜ್ಜಗಳಿಗೆ ಒಂದು ಎಕ್ಸ್ಟ್ರಾ ಕಾಸ್ಟ್ ಕಟ್ ಡೌನ್ಗೆ ಅಂತ ಹೇಳ್ಬಿಟ್ಟು ಆ ವಾಟರ್ ಪಟ್ಟಿನಲ್ಲೇನೆ ಒಂದು ಡಿಸೈನ್ ಮಾಡಿದೀವಿ. ಆ ಗ್ರೇ ಕಲರ್ ಒಂದು ಬ್ಯಾಂಡ್ ಕಾಣಿಸ್ತಾ ಇದೆ ಗೆ ಮತ್ತೆ ವಿಂಡೋಗಳಿಗೆ ಅದೆಲ್ಲ. ಆಮೇಲೆ ಅದ್ರ ಜೊತೆನಲ್ಲಿ ಒಂದು ರೂಫ್ ಲೆವೆಲ್ ಅಲ್ಲಿ 2 ಗ್ರೂನು ಕೂಡ ಮಾಡಿದೀವಿ. ಅಂದ್ರೆ ನಾವು 1.5 ಅಡಿ ಏನ್ ಬೀಮ್ ಹಾಕಿದೀವಲ್ಲ, ಆ ಬೀಮ್ ಟಾಪ್, ಬೀಮ್ ಸ್ಲ್ಯಾಬ್ ಟಾಪ್ ಮತ್ತೆ ಬೀಮ್ ಬಾಟಮ್ ಗೆ ನೋಡೋಕೆ ಚೆನ್ನಾಗಿ ಹೊಡೆದಿದ್ದೀವಿ. ಅದರಿಂದ ಇನ್ನೂ ಬೆನಿಫಿಟ್ ಕೂಡ ಇದೆ ಸರ್. ಲೈಕ್ ಕ್ರಾಕ್ಸ್ ಗಿಕ್ಸ್ ಏನಾದ್ರು ಬರೋದಿತ್ತು ಅಂದ್ರೂ ಅವಾಯ್ಡ್ ಆಗುತ್ತೆ. ಎಲ್ಲ UPVC ವಿಂಡೋಸ್, ಇದು ಎಲ್ಲ UPVC ವಿಂಡೋ, ಎಲ್ಲ ಫುಲ್ UPVC ಹಾಕಿದ್ದೀರಾ. ಎಲ್ಲ ಪ್ಲಂಬಿಂಗ್ ಎಲ್ಲಾನು ಈ ಕಡೆನೇ ಅಲ್ಲೇ ಯುಟಿಲೈಸ್ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್. ಬನ್ನಿ ಸರ್ ಫ್ರಂಟ್ ಗೆ ಹೋಗ್ಬಿಡೋಣ. ಸೊ ಫ್ರಂಟ್ ಅಂತ ಬಂದಾಗ ಫ್ರಂಟ್ ಅಲ್ಲಿ ಲೆಫ್ಟ್ ಪೋರ್ಷನ್ ಇಲ್ಲಿ ಹೇಳಿ, ಫಸ್ಟ್ ಲೆಫ್ಟ್ ಪೋರ್ಷನ್ ಎಕ್ಸ್ಪ್ಲೈನ್ ಮಾಡಿ. ಪೋರ್ಷನ್ ಅಲ್ಲಿ ಪೂರ್ತಿ ಸ್ಟೇರ್ ಕೇಸ್ ಇದೆ. ಓಕೆ, ಒಂದ್ ನಿಮಿಷ ಕೆಳಗಡೆಯಿಂದ ಹೋಗ್ಬಿಡೋಣ ಸರ್. ಇಲ್ಲಿ ಇದೇನಿದೆ, 2 ಪಟ್ಟಿ ಎಲ್ಲ ಮಾಡ್ಬಿಟ್ಟಿದ್ದೀರಾ ಸರ್. ಇದು ಫಸ್ಟ್ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಬ್ಲಾಕ್ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಆಚೆ ಇಟ್ಕೊಂಡು ಅದಕ್ಕೆ ಇಟ್ಟಿಗೆನಲ್ಲಿ ಮಾಡ್ಕೊಂಡು ಅದಕ್ಕೆ ಪ್ಲಾಸ್ಟಿಂಗ್ ಮಾಡ್ಕೊಂಡಿದೀವಿ. ಅದಾಯ್ತು. ಅಂಡ್ ಅಲ್ಲಿ ಮೇಲ್ಗಡೆ ಬಂದ್ರೆ ಅದು ನಾರ್ಮಲ್ MS CNC ಕಟ್ಟಿಂಗ್ ಸರ್. ಡಿಸೈನ್ ಸೇಫ್ಟಿ ಗ್ರಿಲ್ ಆಗಿರುತ್ತೆ. ಮೇನ್ ಪರ್ಪಸ್ ಏನಂತ ಹೇಳಿದ್ರೆ ನೋಡೋಕೆ ಎಲಿವೇಶನ್ಗೂ ಚೆನ್ನಾಗಿ ಕಾಣುತ್ತೆ. ಸರಿ. ಮೋರ್ ಅವರು ಬೆಳಕು ಪಾಸ್ ಆಗುತ್ತೆ,
ಗಾಳಿನೂ ಪಾಸ್ ಆಗುತ್ತೆ ಮತ್ತೆ ಬೆಳಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಹೋದ್ವಿ ಅಂದ್ರೆ ನಾರ್ಮಲ್ ವುಡನ್ ಫಿನಿಶ್ ಟೈಲ್ಸ್ ಸರ್. ಇದು ರೆಗ್ಯುಲರ್ ಎಲ್ಲ ಕಡೆ ಯೂಸ್ ಮಾಡ್ತಾ ಇದೀವಿ. ಫಂಡರ್ ಮ್ಯಾಕ್ಸ್ ತರ ಕಾಣಿಸುತ್ತೆ. ಫಂಡರ್ ಮ್ಯಾಕ್ಸ್ ತರ ಕಾಣುತ್ತೆ. ಸರಿ. ಬಟ್ ಏನಂದ್ರೆ ಮೇಂಟೆನೆನ್ಸ್ ಈಸಿ. ಓಕೆ. ಮತ್ತೆ ಆಮೇಲೆ ಲೇಯಿಂಗ್ ಕೂಡ ಕಾಸ್ಟ್ ಕೂಡ ಕಟ್ ಡೌನ್ ಆಗುತ್ತೆ. ಫಂಡರ್ ಮ್ಯಾಕ್ಸ್ ಹೋದ್ರೆ ನಮಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ. ಸರಿ. ಬಟ್ ಆಲ್ಮೋಸ್ಟ್ ಇವಾಗ ನಮಗೆ ತುಂಬಾ ಹತ್ರ ಬಂದು ನೋಡಿದ್ರೆ ಮಾತ್ರನೇ ಡಿಫ್ರೆನ್ಸ್ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಏನ್ ಅನ್ಸಲ್ಲ. ಪಕ್ಕದ ಏನ್ ಟೈಲ್ಸ್ ಅದು? ಪಕ್ಕದಲ್ಲಿ ಅದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಸರ್. ಸ್ಟೋನ್ ಕ್ಲಾಡಿಂಗ್ ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದೀವಿ. ಸರಿ. ಅದೊಂದು ತಗೊಂಡಿದ್ವಿ. ಅದ್ರಲ್ಲಿ ಮತ್ತೊಂದು 4 ವೇ ಲೈಟ್ಸ್ ಕೊಟ್ಟಿದೀವಿ. ಮೇಲ್ಗಡೆ ಅಲ್ಲೆರಡು ಓಪನಿಂಗ್ ಕೊಟ್ಟಿದೀವಿ ಸರ್, ಎಲಿವೇಶನ್ ಪರ್ಪಸ್ ಮತ್ತೆ ವೆಂಟಿಲೇಷನ್ ಪರ್ಪಸ್ ಅಂತ ಹೇಳಿ. ಸರಿ. ಓಕೆ. ಅದ್ ಮೇಲ್ಗಡೆ ಹೋದ್ರೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸರ್. ಅದು ಟೆರೇಸ್ಗೆ ಹೋಗುತ್ತೆ. ಆಮೇಲೆ ಅದ್ರ ಹಿಂದಗಡೆ ಒಂದು 1 BHK ಮನೆನೂ ಇದೆ. ಅಲ್ಲೇನ್ ಮಾಡಿದೀವಿ ಅಂತ ಹೇಳಿದ್ರೆ ಅದೆಲ್ಲ ಬರೀ ಎಲ್ಲ ಪ್ಲಾಸ್ಟಿಂಗ್ ಅಲ್ಲೇನೆ ಸರ್. ಆ ಸ್ಲ್ಯಾಬ್ ಹಿಂಗೆ ಒಂದು ಆರ್ಚ್ ತರ ಮಾಡಿದೀವಲ್ಲ, ಅದೆಲ್ಲ ಫುಲ್ ಕಾಂಕ್ರೀಟ್ ಅಲ್ಲಿ ಮಾಡಿ ಅದನ್ನೆಲ್ಲ ಪ್ರೊಜೆಕ್ಷನ್ ಎಲ್ಲ ಮಿಕ್ಕಿದೆಲ್ಲನು ನಮಗೆ ಗ್ರೂ ಅದನ್ನೆಲ್ಲಾನು ಪ್ಲಾಸ್ಟಿಂಗ್ ಅಲ್ಲೇ ಮಾಡಿ ಅದು ಗಣೇಶ ಒಂದು ಓನರ್ ಕಡೆಯಿಂದ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆ ಅದೇನು ಹಂಚಿಂದು ರೂಪ್ ಕೂಡ ಮಾಡಿದ್ರು. ಟೈಲಿಂಗ್. ಹೌದು ಸರ್. ನೋಡೋಣ ಅಲ್ವಾ ಮೇಲ್ಗಡೆ ಟೈಲಿಂಗ್. ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಡಿಫರೆಂಟ್ ಕಾನ್ಸೆಪ್ಟ್. ಈ ಕಡೆ ಬಂದ್ರೆ ರೈಟ್ ಸೈಡ್ ಬಂದ್ರೆ ಸರ್ ಈ ಕಡೆ ಬಂದ್ವಿ ಅಂತಂದ್ರೆ ನೋಡ್ಬೋದು ಟಾಪ್ ಅಲ್ಲಿ SS ವಿತ್ ಗ್ಲಾಸ್ ಕೊಟ್ಟಿದ್ವಿ ಎಲಿವೇಶನ್ ಅಲ್ಲಿ. ಮತ್ತೆ ಇವಾಗ ಎಲಿವೇಶನ್ ಮೇಲ್ಗಡೆ ರೆಂಟ್ ಹೌಸ್ ಬೇರೆ ಬಂದಿದ್ರಿಂದ ಅಲ್ಲಿ ಗ್ಲಾಸ್ ಬೇಡ, ಮೇಂಟೆನೆನ್ಸ್ ಮಾಡಕ್ ಕಷ್ಟ ಅಂತ ಹೇಳಿ ಬರೀ SS ಮಾಡಿದ್ವಿ. ಸರಿ. ಅದು ಕೂಡ ಡಿಸೈನ್ ಪ್ಯಾಟರ್ನ್ ಚೇಂಜ್ ಇದೆ ಸರ್. ರೆಗ್ಯುಲರ್ ಎಲ್ಲ ನಾವು ಹಾರಿಜಾಂಟಲ್ ಪೈಪ್ಸ್ ಮಾಡ್ತೀವಿ, ಇಲ್ಲೆಲ್ಲ ವರ್ಟಿಕಲ್ ಆಗಿ ಮಾಡಿದೀವಿ. ಅದಕ್ಕೆ ಅದು ಸೇಫ್ಟಿ ಡಿಸೈನ್ ಬಾಲ್ಸ್ ಇದೆಯಲ್ಲ ಅದನ್ನು ಕೂಡ ಫಿಕ್ಸ್ ಮಾಡ್ಬಿಟ್ಟಿದೀವಿ ಜಿಗ್ಜಾಗ್ ಪೋರ್ಷನ್ ಅಲ್ಲಿ. ಅದು ಟಾಪ್ ಹ್ಯಾಂಡಲ್ ಬಂದ್ಬಿಟ್ಟು ನಮ್ಗೆ ಸ್ಕ್ವೇರ್ ಆಗಿ ಕೊಟ್ಟಿದೀವಿ. ಆಮೇಲೆ ಅದೇ ನೆಕ್ಸ್ಟ್ ಬಂದ್ಬಿಟ್ಟು ಈ ವುಡನ್ ಫಿನಿಶ್ಡ್ ಟೈಲ್ಸ್ ಇದೆಯಲ್ಲ ಆ ಮೂಲೆನಲ್ಲಿ ಒಂದ್ ಸ್ವಲ್ಪ ಯೂಸ್ ಮಾಡಿದೀವಿ. ಇದು ಬಂದ್ರೆ ಕಂಪ್ಲೀಟ್ಲಿ ಓನರ್ ಮನೆ ಎಂಟ್ರೆನ್ಸ್ ಸರ್. ಎಂಟ್ರೆನ್ಸ್ ಕಂಪ್ಲೀಟ್ ಆಗಿ ಒಂದ್ ಅಡಿ ಗೋಡೆ ಕಟ್ಕೊಂಡು ಅದ್ರ ಮೇಲ್ಗಡೆ 3 ಅಡಿ ರೈಲಿಂಗ್ಸ್ ಕೊಟ್ಟಿದೀವಿ. ಸೇಫ್ಟಿ ಜೊತೆಗೆ 4 ಅಡಿ ಹೈಟ್ ಇರ್ಲಿ ಅಂತ ಮೇಲೆ ನೋಡೋಣ ಸರ್. ಕ್ಲಿಯರ್ ಆಗಿ ಕಾಣುತ್ತೆ ಸರ್. ಕೆಳಗಡೆ ಬಂದ್ರೆ ಪಾರ್ಕಿಂಗ್ ಇದೆ. ಗೇಟ್ ಬಗ್ಗೆ ಹೇಳಿ. ಇದು ಡಿಫರೆಂಟ್ ಆಗಿದೆ ಅಲ್ಲ ಸರ್? ಡಿಫರೆಂಟ್ ಆಗಿದೆ ನೋಡಿ ಸರ್. ಇದು ಕಂಪ್ಲೀಟ್ ಆಗಿ ನಮಗೆ MS ಗೇಟ್. ಆಮೇಲೆ ಈ ಡಿಸೈನ್ ಅಷ್ಟೇ. ಮೊನ್ನೆ ಇದರಲ್ಲಿ ಲಾಸ್ಟ್ ಒಂದು 2 CR ಬಜೆಟ್ ವಿಡಿಯೋದಲ್ಲೂ ಇದು ಸ್ವಲ್ಪ ಡಿಸೈನ್ ಇದೆ ಇತ್ತು. ಹೌದು. ಬಟ್ ಏನಂತಂದ್ರೆ ಅದು SSL ಮಾಡಿದ್ವಿ. ಇಲ್ಲಿ ಕಾಸ್ಟ್ ಕಟ್ ಡೌನಿಂಗ್ ಅಂತೇಳಿ ರೆಗ್ಯುಲರ್ CNC ಬದಲಾಗಿ ಇದೊಂದು ಬೇರೆ ಡಿಸೈನ್ ಹಾಕೊಂಡಿದೀವಿ. ಹೌದು ಸರ್. ಸೈಜ್ ಏನ್ ಸರ್ ಇದು ಗೇಟ್? ಗೇಟ್ ಬಂದ್ಬಿಟ್ಟು ನಮಗೆ 13 ಫೀಟ್ ಅಗಲ ಇದೆ. ಸರಿ. 7 ಫೀಟ್ ಹೈಟ್ ಇದೆ ಸರ್. ಹೈಟ್ 7 ಫೀಟ್ ಇದೆ. ಆಮೇಲೆ ಈ ಕಡೆ ರ್ಯಾಂಪ್ ಅಂತ ಬಂದಾಗ ಹೌದು ಸರ್. ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಇದು? ಸರ್ ರೋಡ್ ಲೆವೆಲ್ ಇಂದ ನಾವು ಮಿನಿಮಮ್ ಒಂದು 2.5 ಫೀಟ್ ಹೈಟ್ ಇದೀವಿ ಸರ್. ಚೆನ್ನಾಗಿ ರ್ಯಾಂಪ್ ಮಾಡಿದೀರಾ? ಇಲ್ಲಿ ರ್ಯಾಂಪ್ ಮಾಡಿದೀವಿ. ಗಾಡಿ ನೀಟಾಗಿ ಹೋಗುತ್ತೆ, ಆರಾಮಾಗಿ ಒಳಗಡೆ ಹೋಗುತ್ತೆ. ಆಮೇಲೆ ವೆರಿ ಸ್ಪೇಷಿಯಸ್ ಆಗಿ ಇದೆ ಸರ್ ಪಾರ್ಕಿಂಗ್ ಕೂಡ. ಬಟ್ ಸ್ಪೆಷಾಲಿಟಿ ಏನಂತಂದ್ರೆ ಇದು ಬಂದ್ಬಿಟ್ಟು 30x30 ಸೈಟ್ ಸರ್. 30x30 40x30 ಅಲ್ವಾ? ಅಲ್ಲ, 30x ಸ್ಕ್ವೇರ್ ಆಗಿ ಬರುತ್ತೆ. ಸ್ಕ್ವೇರ್ ಆಗಿ ಬರುತ್ತೆ. ಆಮೇಲೆ 30x40 ಅಷ್ಟೇನೆ ಕೆಲಸ ಮಾಡಿದೀವಿ ಸರ್ ಇದರಲ್ಲಿ. ಅಷ್ಟು ಮಾಡ್ಬಿಟ್ಟಿದ್ರೆ ಅಂದ್ರೆ ಅದ್ರಲ್ಲಿ ಏನೇನ್ ಸಿಗುತ್ತಲ್ಲ ಅಮ್ಯುನಿಟೀಸ್ ಎಲ್ಲ ಇದ್ರಲ್ಲಿ ಪ್ಲಾನ್ ಮಾಡಿದೀವಿ. ಆಕ್ಚುಲಿ 30x30 ತಗೊಂಡವರು ಅಂತ ಇರ್ತಾರೆ, ಮನೆ ಏನೋ ಚಿಕ್ಕದಾಗಿ ಹೋಗುತ್ತೇನೋ 30x40 ತಗೊಂಡಿದ್ರೆ ಚೆನ್ನಾಗಿರ್ತೈತೇನೋ ಅಂತ. ಬಟ್ ನಾವ್ ಹೇಳ್ತಾ ಇದೀವಿ ಇವತ್ತು 30x30 30x40 ಅಷ್ಟೇ ಜಾಗ ಸಿಗಷ್ಟು ಮನೆ ಕಟ್ಟಿ ಮಾಡ್ಬೋದಲ್ವಾ? ಮಾಡಿದೀವಿ ಸರ್. ಸರ್, ಈಗ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಕಾಣೋದೇ ಕ್ಲಾಡಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕ್ಲಾಡಿಂಗ್ ಏನೇನ್ ಮಾಡಿದ್ರೆ ಸ್ವಲ್ಪ ಹೇಳ್ಬೋದು? ಇದೆಲ್ಲ ನಾರ್ಮಲ್ ವೆಟ್ರಿಫೈಡ್ ಬ್ಲಾಕ್ ಮತ್ತೆ ವೈಟ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತೆ ಫುಲ್ ಹೈಟಿಗೆ ಹಾಕೊಂಡು. ಎಷ್ಟು ಇದ್ರದ್ದೆಲ್ಲ ಕಾಸ್ಟ್ ಎಷ್ಟು ಇರ್ಬೋದು ಸರ್? ಇದು ಒಂದು 50 ರೂಪೀಸ್ ಇದೆ ಸರ್. ಅಷ್ಟೇ? 50 ರೂಪಾಯಿ ಒಳ್ಳೇದು ಸಿಗುತ್ತಲ್ವಾ? 50 ರೂಪಾಯಿ ಒಳ್ಳೇದು ಸಿಗುತ್ತೆ. ಅಂಡ್ ಇದು ಪಾರ್ಕಿಂಗ್ ಸೈಜ್ ಏನಿದೆ? ಪಾರ್ಕಿಂಗ್ ಸರ್, ಪಾರ್ಕಿಂಗ್ ಸೈಜ್ ನಮ್ಗೆ ಅಗೇನ್ ನಮ್ಗೆ ಟೋಟಲ್ ಒಂದು 15 ಅಡಿ ಅಗಲ ಇದೆ. 16 ಅಡಿ ಅಗಲ ಇದೆ, ಉದ್ದ ಇದೆ ಸರ್. ಒಂದು 2 ಕಾರ್ ನಿಲ್ಲಿಸಬಹುದಾ ಇದ್ರೊಳಗಡೆ? 2 ಕಾರ್ ಆರಾಮಾಗಿ ನೋಡ್ಬೋದಲ್ಲ ಸರ್, ಎಷ್ಟು ಸ್ಪೇಸ್ ಇದೆ. ಆರಾಮಾಗಿ ಸ್ಪೇಸ್ ಇದೆ. ಒಂದು ಕಾರ್ ನಿಲ್ಲುತ್ತೆ. ಈ ಮೂಲೆನಲ್ಲಿ ಒಂದು ನಿಲ್ಸ್ಕೊಂಡ್ರು ಮತ್ತೆ ಆ ಕಡೆ ಆರಾಮಾಗಿ ಡೈಲಿ ಓಡಾಡಕ್ಕೆ ಅಂತ 2 ಕಾರ್ ಆರಾಮಾಗಿ ಕಾರ್ ನಿಲ್ಲಿಸಬಹುದು. ಒಂದು 10-15 ಟೂ ವೀಲರ್ ಅಂತೂ ಆರಾಮಾಗಿ. ಬರೀ ಟೂ ವೀಲರ್ ಇಟ್ಕೊಂಡ್ರಂತ ಇನ್ನು ಸುಮಾರು. ಸರ್, ಇದು ಈ ಪಾರ್ಕಿಂಗ್ ಟೈಲ್ಸ್ ಕಾಸ್ಟ್ ಎಷ್ಟಾಗಿದೆ ಸರ್ ಇಲ್ಲಿ? ಸರ್, ಪಾರ್ಕಿಂಗ್ ಟೈಲ್ಸ್ 35 ರೂಪೀಸ್ ಸರ್. 35. ಓಕೆ. ಇದೇನಿದು ಸಂಪ ಸರ್? ಇದು ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಿ ಸರ್ ಇವ್ರಿಗೆ? ಒಂದು 10,000 ಲೀಟರ್ ಕೊಟ್ಟಿದ್ದೀವಿ ಸರ್. 10,000 ಕೊಟ್ಟಿದ್ದೀರಾ? 10,000 ಲೀಟರ್ ಕೊಟ್ಟಿದ್ದೀವಿ. ಈ ಬಜೆಟ್ ಅಲ್ಲಿ 10,000 ಬಂತಾ? ಇದು ಆಗುತ್ತಾ ಇದು? ಹೌದು ಸರ್. ಮೇಲ್ಗಡೆ GI ಏನ ಸರ್? ಇದು ಕೊಟ್ಟಿದ್ದೀವಿ. ಆಕ್ಚುಲಿ ನೀವು ಲಾಸ್ಟ್ ವಿಡಿಯೋದಲ್ಲಿ ಬೇರೆ ಹೇಳ್ಬಿಟ್ಟಿದ್ದೀರಿ FRP ಹಾಕೊಡಿ ಎಲ್ಲ GI ನೇ ಕೇಳ್ತಾರ. ಬೇಸ್ಡ್ ಆನ್ ಪ್ಯಾಕೇಜ್ ಮೇಲೆ ಅದನ್ನು ತಗೊಂಡಿದ್ದೀವಿ. ಬಟ್ GI ಏನು ಕಂಪ್ಲೇಂಟ್ ಏನಿಲ್ಲ ಸರ್. ಚೆನ್ನಾಗಿರುತ್ತೆ.
ಒಳ್ಳೆ ಇದು ಚೆನ್ನಾಗಿ ಕ್ವಾಲಿಟಿನೂ ಬಂದಿದೆ. ಓಕೆ. ಬಟ್ ಇದರಲ್ಲೇನೆ ಬೇಸಿಕ್ಸ್ ಬರುತ್ತೆ, ಅಂದ್ರೆ ತುಂಬಾ ತೆಳ್ಳಗಿರುತ್ತೆ. ಓಕೆ ಓಕೆ. ಅಂತವನ್ನ ತಗೊಂಡ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಒಂದು ಗುಡ್ ಕ್ವಾಲಿಟಿ ತಗೊಂಡ್ರೆ, ಯಾಕಂದ್ರೆ ಸುಮಾರು ವರ್ಷಗಳೇ ಹೋಗಿದೆಯಲ್ಲ ಸರ್. ಸರಿ ಸರಿ. ಇವಾಗ FRP ಬರಕ್ ಮುಂಚೆ. ಸರಿ ಸರಿ ಸರ್. ಇದು ಸೈಜ್ ಏನಿದೆ ಸರ್ ಪಾರ್ಕಿಂಗ್ ಸೈಜ್? ಪಾರ್ಕಿಂಗ್ ಬಂದ್ಬಿಟ್ಟು ನಮಗೆ ಟೋಟಲ್ 16 ಅಡಿ ಅಗಲ ಇದೆ, 17.5 ಉದ್ದ ಇದೆ ಸರ್. ಓ ಇಷ್ಟೊಂದು ಇದೆಯಾ ಇದು? 17.5 ಇದೆ ಸರ್. ಆರಾಮಾಗಿ ಲೆಂತ್ ವೆಹಿಕಲ್ಸ್ ಆರಾಮಾಗಿ ಇಟ್ಕೋಬಹುದು ಅಂತ ಹೇಳ್ತೀರಾ. ಓಕೆ. ಸೊ ಇವಾಗ ಮುಂದೆ ಬಂದ್ಬಿಡೋಣ. ವಿಂಡೋಸ್ ಏನು ಸೈಜ್? ವಿಂಡೋ ಹೇಳಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಹೇಳಿ ಸರ್. ಇನ್ನ ಯಾಕಂದ್ರೆ ಡೇಟ್ ಇರ್ಲಿಲ್ಲ, ಪೊಂಗಲ್ ಟೈಮಲ್ಲೇ ಮಾಡಬೇಕಂತಂದ ಇದಕ್ಕೆ ಒಂದ್ ಸೆಕೆಂಡ್ ಕೋಟ್ ಇನ್ನ ಬ್ಯಾಲೆನ್ಸ್ ಇದೆ, 2 ದಿನ ಆಯ್ತು. ಅದಕ್ಕೆ ಟೇಪಲ್ ಹಂಗೆ ಇದೆ. ಅದಕ್ಕೆ ಟೇಪಲ್ ಹಂಗೆ ಇದೆ. ಪಾಲಿಶ್ ಕೂಡ ಫಿನಿಶಿಂಗ್ ಕೊಟ್ಟಿಲ್ಲ, ಪಕ್ಕದಲ್ಲೇ ಇರೋದ್ರಿಂದ ಪಾಲಿಶ್ಗೆ ಅಂತಾನೆ ಇಟ್ಕೊಂಡಿದೀವಿ. ಇದರಲ್ಲೆಲ್ಲ ಸರ್ ಮೈನ್ ಡೋರ್ ಪಕ್ಕ ಇರೋದ್ರಿಂದ ಇದನ್ನೆಲ್ಲ ಸೆಕೆಂಡ್ ಟೀಕ್ ಯೂಸ್ ಮಾಡಿದೀವಿ, ಬಜೆಟ್ ಕಷ್ಟ ಕಡ್ಡಾಗಿ ಅಂತ ಹೇಳಿ. ಮತ್ತೆ ಫ್ರೇಮ್ ಎಲ್ಲಾನು ಮೊನ್ನೆ ಮರದ ಇದು ಇಟ್ಕೊಂಡಿದೀವಿ. ಒಳಗಡೆ ಫ್ರೇಮ್ ಮೊನ್ನೆನಾ? ಹೌದು ಸರ್. ಹೊರಗಡೆ ಟೀಕ್, ಹೊರಗಡೆ ಇದನ್ನ ಟೀಕ್ ಇಟ್ಕೊಂಡಿದೀವಿ. ಬನ್ನಿ ಸರ್ ಡೋರ್ಗೆ ಹೋಗ್ಬಿಡೋಣ. ಡೋರ್ ಅಗೇನ್ ಸೇಮ್ ಟೀಕ್ ಉಡ್ದೇನೆ ವಾಸ್ಕಲ್, ಬಟ್ ಗಾನ ಟೀಕ್. ಅದಾದ್ಮೇಲೆ ಶಟರ್ ಕೂಡ ರೆಡಿಮೇಡ್ ಟೀಕ್ ಉಡ್ದೇನೆ. ಎಷ್ಟು ಕಾಸ್ಟ್ ಎಷ್ಟಾಗಿರ್ಬೋದು ಸರ್ ಇದು? ಸರ್ ಇದೊಂದು 15,000 ಗಂಟೆ ಆಗಿದೆ ಸರ್. 15,000? 15,000 ಸಿಗುತ್ತೆ. ಚೆನ್ನಾಗಿರುತ್ತೆ. ಹೌದು, ಈ ಆರಾಮಾಗಿ ವಾರಂಟಿ ಡೋರ್ ಸಿಗುತ್ತೆ ಸರ್. ಓಕೆ ಓಕೆ ಓಕೆ. ಇದು ವಾರಂಟಿನೂ ಇರುತ್ತೆ? ವಾರಂಟಿನೂ ಇರುತ್ತೆ. ಒಂದು ಔಟ್ಲುಕ್ಗೆ ಅಂತ ಹೇಳ್ಬಿಟ್ಟು ಬಾರ್ಡರ್ ಕಟ್ಕೊಂಡು ಬಾರ್ಡರ್ ಹಾಕ್ಬಿಟ್ಟಿದ್ರಲ್ವ ಇದಕ್ಕೆ? ಓಕೆ, ಬನ್ನಿ ಒಳಗಡೆ ಹೋಗೋಣ. ಹಾಲ್ ಸೈಜ್ ಏನು ಬರುತ್ತೆ ಸರ್ ಇದು? ಸರ್ ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ 14/10 ಸಿಗುತ್ತೆ ಸರ್. ಅಂದ್ರೆ 4ಕ್ಕೆ 10 ಅಗಲ 10 ಅಡಿ ಇದೆ. ಹಿಂಗ್ ಲೆಂತ್ ಬಂದ್ಬಿಟ್ಟು 14 ಅಡಿ ಇದೆ ಸರ್. ಫ್ಲೋರಿಂಗ್ ಯಾವ್ದು ಸರ್ ಇದು? ಇದು ಸರ್ ನಾರ್ಮಲ್ 2x2 ವೈಟ್ರಿಫೈಡ್ ಟೈಲಿಂಗ್ ಇದೆ. ಬಟ್ ಗ್ರಾನೈಟ್ ತರ ಕಾಣಿಸ್ತಾ ಇದೆ. ಗ್ರಾನೈಟ್ ತರ ಕಾಣಿಸ್ತಾ ಇದೆ. ಇದೇನಂದ್ರೆ ಸ್ವಲ್ಪ ರೆಂಟ್ ಹೌಸ್ ಆಗಿರೋದ್ರಿಂದ ಗಲೀಜು ಆಗದೆ ಇರಲಿ ಅಂತೇಳಿ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲೇ. ಏನ್ ಸರ್ ಕಾಸ್ಟ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದೊಂದು 40 ರೂಪೀಸ್ ಒಳಗಡೆ ಇದೆ ಸರ್. ಅಡ್ಡಿಲ್ಲ ಸರ್, ಪರವಾಗಿಲ್ಲ. ಆಮೇಲೆ ಇದು ಹೈಲೈಟರ್ ಪೇಂಟಿಂಗ್? ಹೌದು ಸರ್. ಆಮೇಲೆ ವಾಸ್ತು ಕಲರ್ ಅಂತನೂ ಎಲ್ಲ ಅಂತಾರಲ್ಲ, ಹೌದೌದು. ಅದಕ್ಕೆ ಒಂದು ಆರೆಂಜ್ ಕಲರ್ ಮತ್ತೆ ಅದ್ರ ಮೇಲೆಗಡೆ ಸ್ಟೆನ್ಸಿಲ್ಸ್ ಮಾಡಿಸ್ಬಿಟ್ಟಿದ್ದೀವಿ. ನೀವೇ ಮಾಡಿಸಿರೋದು? ನಾವೇ ಮಾಡಿಸ್ಕೊಟ್ಟಿದ್ದೀವಿ ಸರ್. ನಿಮ್ಮ ಕಾಸ್ಟ್ ಅಲ್ಲೇ? ನಮ್ಮ ಕಾಸ್ಟ್ ಅಲ್ಲೇ ಮಾಡಿದ್ದೀವಿ. ಓಕೆ. ಆಮೇಲೆ ಇದು ಮನೆಗೆ ಬಂದಾಗ ಮೇನ್ ಆಗಿ ಇದು ಸ್ವಿಚ್ ಬೋರ್ಡ್ ಸೂಪರ್ ಆಗಿದೆ ಸರ್. ಇದು ಯಾವ ಕಂಪನಿ ಇದೆ? ಸ್ವಿಚಸ್ ರೆಗ್ಯುಲರ್ ಐಫೈ ಇದೇನೆ ಸರ್. ಐಫೈ ಇದೆ? ಐಫೈ ಇದೇನೆ, ಸ್ವಲ್ಪ ಡಿಫ್ರೆಂಟ್ ಡಿಸೈನ್ಸ್ ಅನ್ನ ಚೂಸ್ ಮಾಡಿದ್ದೀರಾ. ಓಕೆ. ಹಾಗೆ ಮುಂದೆ ಹೋಗ್ಬಿಡೋಣ. ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಇಲ್ಲೊಂದು ರೂಮ್ ಇದೆ, ಮತ್ತೆ ಕಿಚನ್ ಟಾಯ್ಲೆಟ್ ಎಲ್ಲಾನು ಇದೆ. 1 BHK ಅಲ್ವಾ? 1 BHK ಇದೆ. ನೋಡಿ ಸರ್, ರೂಮ್ ಎಂಟರ್ ಆದ್ವಿ ಅಂತ ಹೇಳಿದ್ರೆ ಆಕ್ಚುಲಿ ರೂಮ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಎಷ್ಟು ಸೈಜ್ ಏನು ರೂಮ್ದು ಸರ್? ರೂಮ್ ಸೈಜ್ ಬಂದ್ಬಿಟ್ಟು ಹಿಂಗೆ ಇಲ್ಲಿ 11.5 ಬರುತ್ತೆ, ಮತ್ತೆ ಹಿಂಗೆ 10 ಅಡಿ ಬರುತ್ತೆ ಸರ್. 11.5ಗೆ 10 ಅಡಿ ಬರುತ್ತೆ. ಡ್ಯೂ ಟು ಕಾಸ್ಟ್ ಕಟ್ ಡೌನ್ ಇದನ್ನ ಗ್ರಾನೈಟ್ ಅಲ್ಲೇ ಮಾಡ್ಬಿಟ್ಟು ನೀವೇ ಮಾಡ್ಕೊಟ್ರೆ ಇದನ್ನ? ಸರ್ ನಮ್ಮ ಲೇಬರ್ ಇರ್ತಾರೆ. ಈ ತರ ಎಲ್ಲ ಮಾಡಿದಾಗ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಇಲ್ಲ ಪರವಾಗಿಲ್ಲ ಮಾಡ್ಕೊಟ್ಬಿಡ್ತೀರಾ? ಅಂದ್ರೆ ಸರ್ ಗ್ರಾನೈಟ್ ಉಳಿದಿತ್ತು ಅಂತಂದ್ರೆ ಮಾಡ್ಕೊಡ್ತೀರಾ? ಲೇಬರ್ ಖರ್ಚು ಇಸ್ಕೊಂಡ್ಬಿಟ್ಟು ನಂಗೆ ಮಾಡಿ ಫಿನಿಶ್ ಮಾಡ್ಬಿಡ್ತೀವಿ. ಸರಿ. ಬಟ್ ಆಚೆಯಿಂದ ತರಬೇಕಂದ್ರೆ ಚಾರ್ಜ್ ಆಗೇ ಆಗುತ್ತೆ. ಡೋರ್ ಬಗ್ಗೆ ಹೇಳಿ, ಡೋರ್ ಕಾಸ್ಟ್ ಎಷ್ಟಾಯ್ತು ಇದು? ಸರ್ ಡೋರು ಆಲ್ಮೋಸ್ಟ್ ಒಂದು 5,000 ಒಳಗಡೆನೆ ಇದೆ ಸರ್ ಇದು. ಹೌದಾ? ಒಂದು ಡೋರು ಫ್ರೇಮ್ ಎಲ್ಲೂ ಆಲ್ಮೋಸ್ಟ್ 2 ಸಾಲ ಹೋಗಿದ್ದಾರೆ. ಓಕೆ. ಮೇಲ್ಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ, ಬಾಡಿಗೆ ಮನೆ ಆಗಿರೋದ್ರಿಂದ. ಆಮೇಲೆ ಅವರು ಇವಾಗ ಇದೇ ಮನೆಯಲ್ಲಿ ಇದು ನಾವು ಮಾಡ್ಕೊಟ್ಟಿರೋದೊಂದು, ಇಲ್ಲಿ ಎದುರುಗಡೆ ಅವರಿಗೆ ಒಂದು ವಾಲ್ ರೂಮ್ ಇಟ್ಕೊಳ್ಳೋಕೆ ಅಂತಾನು ವ್ಯವಸ್ಥೆ ಕೊಟ್ಟಿದ್ದೀವಿ ಸರ್. ಬಾಡಿಗೆ ಒಂದು ತಂದೆ ತರ್ತಾರಲ್ಲ, ಅದು ಇಟ್ಕೊಳ್ಳೋಕೆ, ಈ ಕಡೆ ಕಾಟ್ ಹಾಕೊಳ್ಳೋದಕ್ಕೆ ಸಫಿಷಿಯೆಂಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಆ್ಯಂಡ್ ಇಲ್ಲೊಂದು ಚಿಕ್ಕದೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀರಾ. ವಾಶ್ರೂಮ್ ಸೈಜ್ ಏನು ಬಾತ್ರೂಮ್ದು? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ಇದು ನಮಗೆ 6ಕ್ಕೆ 4 ಇದೆ ಸರ್. 6x4 ಇದೆ. ಹಿಂಗಾಗಲ 4 ಅಡಿ ಇದೆ, ಲೆಂತ್ 6 ಅಡಿ ಇದೆ. 7 ಫೀಟ್ಗೆ ಟೈಲ್ಸ್ ಹಾಕಿದ್ದೀರಾ? 7 ಫೀಟ್ ಟೈಲ್ಸ್ ಹಾಕಿದ್ದೀವಿ. ಇವೆಲ್ಲ ಏನು ಕಾಸ್ಟ್ ಆಗುತ್ತೆ? ಡೈವರ್ಟರ್ ಹಾಕಿ ಕೊಟ್ಬಿಟ್ಟಿದ್ದೀವಿ ಸರ್. ಈ ಟೈಲ್ಸ್ ಕಾಸ್ಟ್ ಎಷ್ಟು ಸರ್ ಇದು? ಟೈಲ್ಸ್ನು ಕಡಿಮೆ ಇದೇನೆ ಸರ್, ಒಂದು 40 ರೂಪೀಸ್ ಒಳಗಡೆನೆ ಇದೆ ಸರ್ ಇದೆಲ್ಲ. ಆಮೇಲೆ ಫಿಟ್ಟಿಂಗ್ಸ್ ಎಲ್ಲ ಯಾವ ಕಂಪನಿ ಅವ್ರದ್ದು ಇದು? ಫಿಟ್ಟಿಂಗ್ಸ್ ಎಲ್ಲಾನು ಆಲ್ಮೋಸ್ಟ್ ನಮಗೆ ಜಾಗ್ವಾರ್ದೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ. ಇದೆ. ಓಕೆ ಓಕೆ ಓಕೆ. ಸೊ ಬಾಡಿಗೆ ಮನೆ ಆದ್ರೂ ಜಾಗ್ವಾರ್ ಹಾಕ್ಬಿಟ್ಟಿದ್ದೀರಲ್ಲ? ಎಲ್ಲ ಜಾಗ್ವಾರ್. ಓಕೆ, ಚೆನ್ನಾಗಿದೆ. ಆ್ಯಂಡ್ ಇದು ಒಳ್ಳೆ ಕೆಲಸ ಸರ್. ಒಂದೆರಡು ಶೆಲ್ಫ್ ಕೊಟ್ಬಿಟ್ಟಿದ್ವಿ. ಆಮೇಲೆ ಎಕ್ಸಾಸ್ಟ್ ಫ್ಯಾನ್ ನೋಡ್ಬೋದು. ಎಕ್ಸಾಸ್ಟ್ ಫ್ಯಾನ್ ಕೂಡ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟಿದ್ದೀವಿ. ಬಿಡೋದು ಒಳ್ಳೇದು ಸರ್. ಅದು ಈ ಥರ ಒಂದು ಔಟ್ಲೆಟ್ ಬಿಟ್ಬಿಟ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಯಾಕಂದ್ರೆ ತುಂಬಾ ವಿಂಡೋದಲ್ಲಿ ಎಲ್ಲದೂ ಮಾಡ್ಕೋ ಅಂತಂದ್ರೆ ಕಷ್ಟ ಕನ್ಸಿಸ್ಟೆಡ್ ಆಗುತ್ತೆ. ಓಕೆ. ದೇವ್ರ ಮನೆಗೆ ಹೋಗ್ಬಿಡೋಣ ಸರ್ ಫಸ್ಟ್. ದೇವ್ರ ಮನೆ. ಹೌದು ಸರ್. ಸೈಜ್ ಏನು ದೇವ್ರ ಮನೆ? ದೇವ್ರ ಮನೆ ಬಂದ್ಬಿಟ್ಟು 3x3 ಫೀಟ್ 1 ಇಂಚ್ ಇದೆ ಸರ್. ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಇದೆ. ಸರಿ. ಸೈಡ್ ಇದು ನಾರ್ಮಲ್ ಮಾರ್ಬಲ್ ಫಿನಿಶ್ ಟೈಲ್ಸ್ ತಗೋಬೇಕಂತೇಳಿ ವೈಟ್ ಕಲರ್ ತಗೊಂಡಿದೀವಿ. ಆಮೇಲೆ ಅದು ಓನರ್ ಹೇಳಿ ಸಪರೇಟ್ ಆಗಿ ಅವರು ಅಲ್ಲಿ ಸಾದ್ರಲ್ಲಿ ಪೀಸ್ ಹಾಕ್ಸಿದಾರೆ, ಅದು ಪೀಸ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಓಕೆ. ಮತ್ತೆ ಇದು ಕೆಳಗಡೆ ಒಂದು ಒಮೆಗಾ ಶೇಪ್ ಗ್ರಾನೈಟ್, ಒಂದು ಗ್ರಾನೈಟ್ ಹಾಕಿರೋದು. ಇದು
ಇದು ಡೋರ್ ಹೇಳಿ ಸರ್, ಎಷ್ಟಾಯ್ತು ಇದಕ್ಕೆ? ಸರ್ ಡೋರ್ ಅಷ್ಟೇ ಸರ್, ಇದೊಂದು ಆಲ್ಮೋಸ್ಟ್ ಟೀಕ್ವುಡ್ ಡೋರೇನೆ, ಎಲ್ಲ 30,000 ರೂಪಾಯಿ ಗಂಟ ಬಂದಿದೆ ಸರ್. ಓ, ಮೇನ್ ಡೋರ್ಗಿಂತ ಜಾಸ್ತಿನ ಸರ್ ಇದು? ಹೌದು ಸರ್, ಮೇನ್ ಡೋರಿಗೆ ಕಮ್ಮಿ ಶಟರ್ ಇದೆಲ್ಲ ಸೇರ್ಕೊಂಡು ಸರ್. ಓಕೆ, ಈ ಕಡೆ ಬಂದ್ರೆ ಕಿಚನ್. ಈ ಕಡೆ ಬಂದ್ರೆ ಸರ್ ಕಂಪ್ಲೀಟ್ಲಿ ಕಿಚನ್ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದೀರಾ? ಕಾಂಪ್ಯಾಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಎಲ್ಲ ಗ್ರಾನೈಟ್ ಸ್ಲ್ಯಾಬ್ ಅನ್ನ ಹಾಕೊಟ್ಬಿಟ್ಟಿದೀವಿ. ಮತ್ತೆ ಮೇಲ್ಗಡೆ ಸ್ಟೋರೇಜ್ ಅಂತ ಸಜ್ಜ ಹಾಕೊಟ್ಬಿಟ್ಟಿದೀವಿ. ಒಂದೆರಡು ಸೆಲ್ಫ್ ಇಟ್ಟಿದೀವಿ. ಒಳ್ಳೆ ಕೆಲಸ. ಇಲ್ಲಿ ಏನು ಇಂಟೀರಿಯರ್ ಏನಿಲ್ಲ, ಸೊ ಬಾಡಿಗೆಯವರು ಡೈರೆಕ್ಟ್ ಆಗಿ ಬಂದು ಉಳ್ಕೊಂಡ್ಬಿಡ್ಬೋದು. ಡೈರೆಕ್ಟ್ ಆಗಿ ಬಂದು ಉಳ್ಕೊಂಡ್ಬಿಡ್ಬೋದು. ಅದು ಮಾಡ್ಕೊಡು ಇದು ಮಾಡ್ಕೊಡು ತಲೆ ವಿಷಯನೇ ಇಲ್ಲ ಅಲ್ವಾ ಸರ್? ಇವೆಲ್ಲ ತುಮಕೂರು ಬ್ರೌನ್ ಇದು? ಹೌದು, ಇಲ್ಲ ಸರ್, ಇದು ಹಾಸನ್ ಗ್ರೀನ್ ಅಂತ. ಹಾಸನ್ ಗ್ರೀನ್, ಕರೆಕ್ಟ್ ಕರೆಕ್ಟ್. 30 mm ತಿಕ್ಕಿರುತ್ತೆ. ಓಕೆ, ಇವೆಲ್ಲ ನಿಮ್ಮ ಸ್ಕೋಪೇ ಅಲ್ವಾ? ಇದೆಲ್ಲ ನಮ್ಮ ಸ್ಕೋಪೇನೆ ಸರ್. ಟ್ಯಾಪ್ ಇರ್ಬೋದು, ಎಲ್ಲ ನಿಮ್ಮ ಸ್ಕೋಪ್ ಎಲ್ಲ ಬರುತ್ತೆ. ಹೌದು ಸರ್. ಇಲ್ಲಿ UPVC ವಿಂಡೋ. UPVC ವಿಂಡೋ. ಓಕೆ ಓಕೆ. ಸ್ಟೇರ್ ಕೇಸು ಅಂಡ್ ಸ್ಟೇರ್ ಕೇಸ್ ಕೆಳಗಡೆ ಇಲ್ಲೆಲ್ಲ ಏನೇನು ಮಾಡಿದ್ದೀರಾ? ಸ್ಟೇರ್ ಕೇಸ್ ಇಂದ ನೋಡ್ಬೋದು, ಇಲ್ಲಿ ಒಂದು ಸ್ಟೆಪ್ ಕೊಟ್ಕೊಂಡು ಹೈಟ್ ಮಾಡಿದ್ದೀರಾ? ಹೌದು ಸರ್, ಕಂಪ್ಲೀಟ್. ಯಾಕಂದ್ರೆ ಪಾರ್ಕಿಂಗ್ ಒಳಗಡೆ ನೀರು ತುಂಬಿಕೊಂಡ್ರು ಈ ಏರಿಯಾ ಹೈಟ್ ಅಲ್ಲಿ ಇರ್ಲಿ, ಬರಬಾರ್ದು, ಇಲ್ಲೇನು ಬರಬಾರ್ದು ಅಂತ. ಇಲ್ಲಿ ಸರ್ ನಮ್ಗೆ 2-3 ಮನೆಗಳು ಇರೋದ್ರಿಂದ ಗ್ಯಾಸ್ ಪ್ರೊವಿಷನ್ಗೆ ಒಂದು ಸೇಫ್ಟಿ ಗ್ರಿಲ್ ಕೂಡ ಮಾಡಿಟ್ಟಿದ್ದೀವಿ. ಗ್ಯಾಸ್ ಅಂಡ್ ಇದು ನಿಮ್ಮ UPS ಅಲ್ಲಿ ಇಲ್ಲೇ ಹಾಕ್ಬಿಡ್ಬೋದಲ್ವಾ? UPS ಇಲ್ಲಿ ಹಾಕೋಬಹುದು, ಬಟ್ ರೈಟ್ ನಾವು ಗ್ಯಾಸ್ಗೆ ಅಂತಾನೆ ಪ್ರೊವಿಷನ್. ಅದು ಇದು ಗ್ಯಾಸ್ ಪ್ರೊವಿಷನ್ ಅಲ್ಲಿ ಬಿಟ್ಟಿರೋದು ಅದು ಪೈಪ್ಲೈನ್? ಹೌದು, ಹಾಕ್ಸ್ಬಿಟ್ಟಿದ್ದೀವಿ. ಅದನ್ನು ಅವರು UPS ಗಾರು ಯೂಸ್ ಮಾಡ್ಲಿ ಅಂತ ಹೇಳಿ. ಇವೆಲ್ಲ ಏನ್ ಸರ್, ಎಕ್ಸ್ಟ್ರಾನಾ ಹೆಂಗೆ ಅಥವಾ ಇದೆಲ್ಲ ಎಕ್ಸ್ಟ್ರಾ ಸರ್? ಎಕ್ಸ್ಟ್ರಾನೇ ಆಗುತ್ತೆ ಎಲ್ಲ ಕಡೆನೂ. ಇದನ್ನ ನಾವು ಸಜೆಸ್ಟ್ ಮಾಡ್ತೀವಿ ಸರ್. ಸ್ಟೇರ್ ಕೇಸ್ ಸೈಜ್ ಏನಿದೆ? ಅಗಲ 3 ಅಡಿ ಅಗಲ ಇದೆ. 3 ಅಡಿ ಅಗಲ ಇದೆ. ನಮಗೆ ಟೋಟಲಿ ಇದೆಲ್ಲ ನಮಗೆ ಲಪೋತ್ರನೇ ಸರ್. ಫುಲ್ ಲಪೋತ್ರನ ಇದು? ಹೌದು ಸರ್. ಎಷ್ಟಾಗುತ್ತೆ ಈ ಲಪೋತ್ರ? ಇದು ಕಾಸ್ಟ್ ಒಂದು 100 ಇಂದ 110 ರೂಪೀಸ್ ಆಗುತ್ತೆ ಸರ್. 110 ರೂಪೀಸ್. ಅಂಡ್ ಇದಕ್ಕೆ ರೈಸರ್ಗೆ ಬೇರೆ? ರೈಸರ್ಗೆ ಅದು ಮಾಮೂಲಿ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ವಿ, ಅದನ್ನೇ ಇಲ್ಲಿ ಯೂಸ್ ಮಾಡಿರೋದು. ಹಾ ಸರ್, ಇದೇನು ಇಂಡಿಯನ್ ಪಿಕಾಕ್ ಅಂತ ನಮ್ಮ ಇಂಜಿನಿಯರ್ ಹೇಳ್ತಾವ್ರೆ. ಇಂಡಿಯನ್ ಪಿಕಾಕ್ ಅಂತನಾ? ಹಾ ಸರ್, ನಮ್ಗೇನು ಇದು ಚಿತ್ತೂರು ಗ್ರಾನೈಟ್ ತರನೇ ಕಾಣಿಸುತ್ತೆ. ಅಂಡ್ ಇದು ರೈಲಿಂಗ್ಸ್ ಸ್ಕ್ವೇರ್ ತಗೊಂಡ್ಬಿಟ್ಟಿದ್ರೆ ಇಲ್ಲಿ? ಹೌದು ಸರ್, ಇದೊಂದು ಯಾಕಂದ್ರೆ ಇಲ್ಲೇನು ಮಳೆ ನೀರು ಬರಲ್ವಲ್ಲ. ಆಕ್ಚುಲಿ ಸ್ಕ್ವೇರ್ ರೀಸನ್ ಏನಂತಂದ್ರೆ ಇದ್ರ ಮೇಲೆ ನೀರು ನಿಂತ್ಕೊಳ್ಳುತ್ತೆ ಅಂತ ಸ್ಕ್ವೇರ್ ಯಾರು ಸಜೆಸ್ಟ್ ಮಾಡಲ್ಲ ಅಂತೀರಾ? ಎಲ್ಲ ರೌಂಡ್ ಇದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ ನೀರು, ರಸ್ಟ್ ಹಿಡಿಯಲ್ಲ ಅಂತ ಹೇಳಿ. ಬಟ್ ಇಲ್ಲೇ ನೀರು ಬರಲ್ವಲ್ಲ ಅಂತ ಹೇಳಿ ಮೇಲೆ ಕ್ಲೋಸ್ ಇದೆ ಇಲ್ಲಿ ಅಲ್ವಾ? ಅದಕ್ಕೋಸ್ಕರ ಇದನ್ನ ಸಜೆಸ್ಟ್ ಮಾಡಿದೀರಾ ಅಲ್ವಾ? ಓಕೆ, ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಅಂಡ್ ಇಲ್ಲಿ ಬಂದ್ರೆ ಈ ಗೋಡೆ ಹೈಲೈಟೆಡ್ ವಾಲ್. ಹಾ ಸರ್, ಇದೊಂದು ಗೋಡೆ ಹೈಲೈಟ್ ಮಾಡೋದು. ಇದನ್ನ ಇದು ಓನರ್ ಚಾಯ್ಸೇನೆ. ಬಟ್ ಈ ಗಿಡಗಳು ಇದನ್ನೆಲ್ಲ ಟೆನ್ಸಿಲ್ಸ್ ತರಕ್ ಹೋಗಿದ್ವಲ್ಲ, ಆ ಟೈಮಲ್ಲಿ ತರಿಸಿ ನಮ್ಮ ಇಂಜಿನಿಯರ್ಸ್ ಸಜೆಸ್ಟ್ ಮಾಡಿ ಇದೆಷ್ಟಾಯ್ತು ಇದು ಪ್ರಿಂಟೆಡ್ ಸರ್? ಇದು ಒಂದು 3,000 ಆಗಿರುತ್ತೆ ಸರ್. 3,000 ರೂಪಾಯಿ? ಹೌದು ಸರ್, ಅಷ್ಟೊಂದು ಪ್ರಿಂಟೆಡ್ ಅಲ್ಲ. ಓಕೆ ಓಕೆ ಸರ್. ಓಕೆ ಸರ್, ಬನ್ನಿ ಮೇಲೆ ಹೋಗ್ಬಿಡೋಣ. ಇಲ್ಲಿಂದ ನಮಗೆ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಂತ ಇದನ್ನ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಸೇಫ್ಟಿ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ ಒಂದು ಗೇಟ್ ಒಂದು ಸಪರೇಟ್ ಆಗಿ ಪ್ಲಾನ್ ಮಾಡಿಸ್ಕೊಂಡಿದ್ದಾರೆ. ಇದು ನೋಡ್ಬೋದು, ಇಲ್ಲಿ ಗಂಟೆ ಫಿಕ್ಸೆಡ್ ಕೊಟ್ಟಿದ್ದೀವಿ. ಮೇಲೆಗಡೆ ಯಾರಾದ್ರೂ ಬಂದ್ರೆ ನೋಡಿದ್ರೆ ಗೊತ್ತಾಗೋ ತರ ಮಾಡಿದ್ದೀರಾ. ಸೇಫ್ಟಿ ಇರುತ್ತೆ ಅಂತ ಕೊಟ್ಟಿದ್ದೀವಿ. ಇದು ಇರ್ಲಿ. ಅಂಡ್ ಈ ಕಡೆ ಬಂದ್ರೆ ಕ್ಲಾಡಿಂಗ್ ಸರ್. ಕ್ಲಾಡಿಂಗ್ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಏನ್ ನೋಡಿದ್ವಲ್ಲ, ಸೇಮ್ ಕಂಟಿನ್ಯೂ ಮಾಡಿ ಅದೇ ಸೇಮ್ ಟೈಲ್ಸ್ ಸೇಮ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ರೂಪಿಗೆ ಏನ್ ಮಾಡಿದ್ರಿ ಇದು ಸರ್? ಇದು PVC ಫಾಲ್ ಸೀಲಿಂಗ್ ಸರ್. ಚೆನ್ನಾಗಿ ಬಂದಿದೆ ನೋಡಿ ಸರ್. ಈ ತರ ಒಂದು ಮಾಡಿಸ್ಬಿಟ್ರೆ ಲುಕ್ಕೇ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಇದು ಕೆಳಗಡೆ ಹೇಳಿದ್ವಲ್ಲ ಸರ್, ಹೌದು ನೋಡಿ ಹೈಟ್ 4 ಫೀಟ್ ಇದೆ ಸರ್. ಯೂಶಲಿ ಏನಂದ್ರೆ ಇವಾಗ 3 ಫೀಟ್ ಇಂದನೇ ರೈಲಿಂಗ್ ಕೊಟ್ರೆ ಏನಾಗುತ್ತೆ, ಸೇಫ್ಟಿ ನೀರಲ್ಲ, ಆಮೇಲೆ ತೊಳೆದಿದ್ ನೀರು ಅದು ಇದೇನೋ ಇತ್ತು ಅಂತಂದ್ರೆ ಸಡನ್ ಆಗಿ ಹೋಗ್ಬಿಡುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ ಸೀದಾ. ಹೌದೌದು. ಅದಕ್ಕೆ ಎಲ್ಲ ಕಡೆನೂ ಇದೊಂದು ಬ್ಯಾಂಡ್ ಕಟ್ಟೆ ಒಂದು ಮಾಡ್ತಾ ಇರ್ತೀವಿ ಸರ್. ಬೆಟರ್ ಸರ್ ಇದು. ಈ ತರ ಮಾಡ್ಬಿಟ್ರೆ ನೋಡಿ ನೀರು ಕೆಳಗಡೆ ಜೋರದೆಲ್ಲ ತಪ್ಪತ್ತೆ, ಗೋಡೆ ಮೇಲೆಲ್ಲ ಬಂದ್ಬಿಡುತ್ತೆ. ಇಲ್ಲ, ಇಲ್ಲೊಂದು ಔಟ್ಲೆಟ್ ಕೊಟ್ಬಿಟ್ಟಿದೀವಿ. ಔಟ್ಲೆಟ್ ಅಲ್ಲಿ ಮಾಡಿದ್ದು ಸೀದಾ ಹೋಗಂಗೆ ಒಳಗಡೆ ಹೋಗ್ಬಿಡುತ್ತೆ. ಓಕೆ. ಬ್ಲಾಕ್ ಮತ್ತೆ ಇದು ಚಿತ್ತೂರು ಗ್ರಾನೈಟ್ ಎರಡನ್ನು ಕಂಬೈನ್ ಮಾಡಿ ಒಂದು ಬಾರ್ಡರ್ ಹಾಕಿ ಒಂದು ಫ್ಲೋರಿಂಗ್ ಹಾಕ್ಬಿಟ್ಟಿದ್ವಿ. ಇದು ಬ್ಲಾಕ್ ಆಯ್ತು? ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಕಾಸ್ಟ್ ಏನು ಸರ್ ಇದ್ರದ್ದು? ಸರ್ ಇದೊಂದು 110 ಆ ತರ ಬರುತ್ತೆ. 110 ರೂಪಾಯಿ ಆಗುತ್ತೆ. ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿದೆ. ಅಂಡ್ ವಿಂಡೋಸ್ ಸೇಮ್ ಇದು ಕೆಳಗಡೆ ಮಾಡಿದಿರಲ್ಲ, ಮಾಡಿರೋ ತರನೇ ಅದೇ ತರ. ಮೈನ್ ಡೋರ್ ಪಕ್ಕ ಇರೋದ್ರಿಂದ ಪಾಲಿಶ್ ಮಾಡಕ್ಕೆ ಅಂತೆಲ್ಲ ರೆಡಿ ಇಟ್ಟಿದ್ದೀವಿ. ಇನ್ನ ಪಾಲಿಶ್ ನಡೀತಾ ಇದೆ. ಓಕೆ, ಫೈನ್. ಮೈನ್ ಡೋರ್ಗೆ ಬಂದ್ಬಿಡೋಣ ಇವಾಗ. ಹಾ ಸರ್. ಮೈನ್ ಡೋರ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ತುಂಬಾ ಲುಕ್ ಆಗಿದೆ. ಹೇಳಿ ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ನಮಗೆ. ಇದು ರೆಗ್ಯುಲರ್ ಮಾಮೂಲಿ ಕಟ್ಟ ಬೀಸ್ ತರನೇ ಡೋರ್ ಇದು. ಎಲ್ಲ ಕಡೆ ನೋಡಿರ್ತೀವಿ. ಇದ್ರ ಮೇಲ್ಗಡೆ ಇನ್ನ ಇದು ಬರುತ್ತೆ, ಕ್ರೋಮ್ ಫಿನಿಶ್ ಡಿಸೈನ್ಸ್ ಬರುತ್ತೆ. ಗುಬೀಸ್ ಎಲ್ಲ ಬರ್ಬೇಕಿನ್ನು ಬರುತ್ತೆ. ಹೌದು ಸರ್. ಓಕೆ 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 ಓಕೆ. ಕಾಸ್ಟ್ ಎಷ್ಟಾಯ್ತು ಸರ್ ಇದು?
ಸರ್ ಇದೊಂದು ನಮಗೊಂದು 25,000 ಗಂಟೆ ಆಗಿದೆ ಸರ್. 25,000. 25,000 ಬೆಟರ್ ಅಲ್ಲ ಸರ್, ತುಂಬಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ಆಕ್ಚುಲಿ. ಸೂಪರ್ ಸರ್ ಇದು. ಅಂದ್ರೆ ನಾವು ಸರ್ ಕಾರ್ಪೆಂಟ್ರಿ ಮಾಡಿಸ್ತೀವಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ನಾವು ಫ್ಯಾಕ್ಟ್ರಿಯಿಂದ ತಗೊಂತೀವಿ ಅಂತಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೀನಿ. ರೆಡಿಮೇಡ್ ಡೋರ್ ತಗೊಂತೀವಿ ಅಂತ ಹೇಳಿದ್ರೆ. ಬಟ್ ಏನಂದ್ರೆ ತಗೋಬೇಕಾದ್ರೆ ನಮ್ಗೆ ಏನಿಲ್ಲ ಸರ್, ವಾರಂಟಿ ಇರೋದು ನೋಡಿ ತಗೊಂಡ್ರೆ ಆಯ್ತು ಸಾಕಂತೀರಾ. ಒಂದ್ ಕಡೆ ಚೆನ್ನಾಗಿರೋ ಕಡೆ ಕಾರ್ಪೆಂಟ್ರ್ ಕೈಲಿ ಮಾಡಿಸಿದ್ರೇನೆ ನಮ್ಗೆ ಚೆನ್ನಾಗಿರುತ್ತೆ, ಇಲ್ಲ ಚೆನ್ನಾಗಿರಲ್ಲ, ಆ ತರದೆಲ್ಲ ಏನಿಲ್ಲ. ಆಮೇಲೆ ಸೇಮ್ ಇವಾಗ 6x4 ಸೈಜು ವಾಸ್ಕಲ್ ಹಾಕಿದ್ದೀವಿ. 6x4 ಆಯ್ತು. ಹೌದು ಸರ್. 6x4 ಸೈಜ್. ಬಟ್ ಇದು ನೋಡ್ಬೋದು, ಇದಕ್ಕೂ ಗ್ರೈನ್ಸ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇದು ಗಾನಾಟಿಕ್, ಇದು ನಾರ್ಮಲ್ ಗೊತ್ತಾಗತ್ತಲ್ವ, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ಇನ್ನು ಒಳಗಡೆ ಬಂದ್ರೆ ಫಸ್ಟ್ ಹಾಲ್ ಸೈಜ್ ಏನಿದೆ ಹೇಳಿ ಸರ್. ಸರ್ ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ ಹಿಂಗೊಂದು 14 ಅಡಿ ಇದೆ ಸರ್. ಅಗಲ 14 ಅಡಿ. 14 ಅಡಿ ಇದೆ ಸರ್. ಉದ್ದ ಎಷ್ಟಿದೆ ಸರ್ ಇದ್ರದ್ದು? 14ಕ್ಕೆ ಒಂದು 13 ಅಡಿ ಅಲ್ಲೇ ಉದ್ದ ಬರುತ್ತೆ ಸರ್. ಉದ್ದ ಬರುತ್ತೆ, 13 ಅಡಿ ಉದ್ದ ಬರುತ್ತೆ. ಇದು ಯಾವ ಗ್ರಾನೈಟ್ ಅಂತ ಹೇಳಿದ್ರಿ ಇದಕ್ಕೆ? ಸರ್ ಇದು ಇವಾಗ ಇಂಡಿಯನ್ ಪಿಕಾಕ್ ಅಂತ ಹೇಳಿದ್ರು. ಇಂಡಿಯನ್ ಪಿಕಾಕ್ ಅಂತ. ಕಾಸ್ಟ್ ಎಷ್ಟಾಗ್ಬೋದು ಸರ್ ಇದಕ್ಕೆ ಒಂದು ಅಂದಾಜು? ಸರ್ ಇದು ಒಂದು 100 ಒಳಗಡೆನೆ ಇದೆ ಸರ್. 100 ಒಳಗಡೆ ಇದೆಯಾ? ಬಟ್ ಲುಕ್ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬಂದಿದೆ, ಸೂಪರ್ ಬರ್ತಾ ಇದೆ. ಅಂಡ್ ಈ ಬಾರ್ಡರ್ ಹಾಕಿರೋದ್ರಿಂದ ಬಾರ್ಡರ್ ಒಳ್ಳೆ ಲುಕ್ ಬರ್ತಾ ಇದೆ. ಈ ಬಾರ್ಡರ್ ಅಷ್ಟೇನೆ ಸರ್, ಬೇರೆ ಸೈಡ್ ಗಳೆಲ್ಲ ಒಂದು ಸಿಂಗಲ್ ಬಾರ್ಡರ್ ಮಾಡ್ತಾ ಇದ್ವಿ. ಇದು ಒಂದು ಚಿಕ್ಕ ಬಾರ್ಡರ್ನ ಡಬಲ್ ಮಾಡ್ಕೊಂಡಿದ್ವಿ ನೋಡಿ. 2 ಮಾಡ್ಬಿಟ್ಟಿದ್ದೀರಿ. 2 ಡಬಲ್ ಬಾರ್ಡರ್ ಬಂದಿದೆ, ಚೆನ್ನಾಗಿದೆ. ಅಂಡ್ ಇಂಟೀರಿಯರ್ ನಿಮ್ದೇ ಅಲ್ವಾ ಸರ್? ಇಲ್ಲಿ ಇಂಟೀರಿಯರ್ ಎಲ್ಲ ನಮ್ದೇನೆ ಸರ್. ಫಸ್ಟ್ ಸೀಲಿಂಗ್ ಹೇಳಿ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಸರ್, ಇದ್ರಲ್ಲೇನು ಡೆಕೋರೇಷನ್ ಅದೇನು ಮಾಡಿಲ್ಲ, ಬೇಸಿಕ್ ಫಾಲ್ ಸೀಲಿಂಗ್ ಏನೇ. ಇದು ಕಂಪ್ಲೀಟ್ ಆಗಿ ಹೆಂಗ್ ಸ್ಕ್ವೇರ್ ಸಿಗುತ್ತಲ್ಲ ಅದೇ ತರ ಡಿಸೈನ್ ಮಾಡ್ಕೊಂಡು ಕಂಟಿನ್ಯೂಟಿ ತಗೊಂಡಿದ್ದೀರಾ. ಈ ಪಾರ್ಟ್ ಒಂದು ಡಿಸೈನ್ ಮಾಡ್ಕೊಂಡು ಮತ್ತೆ ಈ ಕಡೆ ಪಾರ್ಟ್ ಒಂದು ಡಿಸೈನ್ ಮಾಡ್ಕೊಂಡು ಫಾಲ್ ಸೀಲಿಂಗ್ ಮಾಡೋದು. ಬಟ್ ಎಲ್ಲ ವೈಟ್ ಅಲ್ಲೇ ಇರ್ಲಿ ಅಂತ ಹೇಳಿ ವೈಟ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿರುವಂತದ್ದು ಸರ್. ಟಿವಿ ಯೂನಿಟ್ನು ಅಷ್ಟೇನೆ ಸರ್. ಟಿವಿ ಯೂನಿಟ್ನ ಜಾಸ್ತಿ ಕಲರಿಂಗ್ ಮಾಡ್ಕೊಳಕ್ ಹೋಗಿಲ್ಲ. ಇದೆರಡು ಲೆಂತ್ ವಿಂಡೋಸ್ ಪ್ಲಾನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಲೆಂತ್ ವಿಂಡೋಸ್ ತಗೊಂಡಿದ್ದೀರಾ. ಫುಲ್ ಬಾಟಮ್ ವರ್ಗು. ಈ ಮನೇಲಿ ಅದೊಂದು ಸ್ಪೆಷಾಲಿಟಿ ಸರ್, ರೂಮ್ಗಳಲ್ಲೂ ಕೂಡ ಫುಲ್ ಲೆಂತ್ ವಿಂಡೋಸ್ ಕೊಟ್ಟಿದ್ದೀವಿ. ಟಾಪ್ ಟು ಬಾಟಮ್ ಇಂದಾನೆ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಎಲ್ಲ ಓಪನಬಲ್ ಕೊಟ್ಬಿಟ್ಟಿದ್ದೀವಿ ಸರ್. ಎಲ್ಲ ಓಪನಬಲ್, ಎಲ್ಲ ಓಪನ್ ಆಗ್ತವೆ. ಇದು UPVC ವಿಂಡೋಸ್ ಎಲ್ಲ ವಿಂಡೋಸ್ ಓಪನ್ ಆಗುತ್ತೆ ಸರ್. ಕಂಪ್ಲೀಟ್ ಓಪನ್ ಆಗುತ್ತೆ. ಒಳ್ಳೇದು ಸರ್. ಈ ತರ ಇದ್ರೆ ಚೆನ್ನಾಗಿರುತ್ತೆ ನೋಡಿ. ಅದು UPVC ಕೊಟ್ಟಿರೋದ್ರಿಂದ ಒಳ್ಳೆ ಬಾಳಿಕೆನೂ ಬರುತ್ತೆ. ಹಿಗ್ಗೋದು ಕುಗ್ಗೋದು ಆಗೋದಿಲ್ಲ. ಇದು ಚೆನ್ನಾಗಿದೆ, ಸಿಂಪಲ್ ಆಗಿ ಸೂಪರ್ ಆಗಿ ಮಾಡಿದೆ. ಒಂದು 3 ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ಸರ್. 1, 2, 3 ಅದ್ 3 ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ. ಇದು ಮ್ಯಾಟ್ ಅಲ್ವಾ ಹಿಂದ್ಗಡೆ ಹಾಕಿರೋದು? ಹಿಂದೆಗಡೆ ಮ್ಯಾಟ್ ಫಿನಿಶ್ಡ್. ಇದು ಬಂದ್ಬಿಟ್ಟು ಗ್ಲಾಸಿ, ಸೈಡ್ ಅಲ್ಲಿ ಇರೋದನ್ನು ಕೂಡ ಗ್ಲಾಸಿ ಲ್ಯಾಮಿನೇಟ್. ಇದು ಗ್ಲಾಸಿ ಲ್ಯಾಮಿನೇಟ್ ಸರ್, ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಮ್ಯಾಟ್ ತಗೊಂಡಿದ್ದೀರಾ? ಹೌದು ಸರ್. ಓಕೆ. ಇದು ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ಹೌದು ಸರ್. ವ್ಯವಸ್ಥೆ ಮಾಡಿದ್ರೆ ಕೂರ್ಸಿಲ್ಲ. ಓಕೆ. ಆಮೇಲೆ ವೆಂಟಿಲೇಷನ್ ನೋಡ್ಬೋದು ಸರ್. ಈ ಕಡೆ ಇವಾಗ ಮೇನ್ ಡೋರ್ ಪಕ್ಕದಲ್ಲಿ ಯಾರು ಬಂದ್ರು ನೋಡ್ಕೊಳಕ್ಕೆ ಅಂತ ವಿಂಡೋನು ಇದೆ. ಆಮೇಲೆ ಮೋರ್ ಈಸ್ಟ್ ಫೇಸಿಂಗ್ ಇಂದ ಇರೋದ್ರಿಂದ ಈ ಕಡೆ ವಿಂಡೋನು ಕರೆಕ್ಟ್ ಆಗಿದೆ. ಓಕೆ. ಮತ್ತೆ ಈ ಕಡೆ ಟಿವಿ ಯೂನಿಟ್ ಪಕ್ಕದಲ್ಲೂ ಕೂಡ 2 ವಿಂಡೋ ಸಿಗುತ್ತೆ ನಮಗೆ. ಸೂಪರ್ ಸರ್. ವೆಂಟಿಲೇಷನ್. ಅಂಡ್ ಇದು ಹೈಲೈಟೆಡ್ ವಾಲ್ ಅಲ್ವಾ? ಹೈಲೈಟ್ ವಾಲ್ ಮಾಡಿದೀವಿ, ಕಾಂಟ್ರಾಸ್ಟ್ ಮಾಡ್ಬಿಟ್ಟಿದ್ದೀರಾ. ಇದನ್ನು ಅಷ್ಟೇ ಸರ್. ಇದು ಏನಕ್ಕೆ ಇದನ್ನ ಕಿಚನ್ ಲ್ಯಾಮಿನೇಟ್ಗೂ ಇದಕ್ಕೂ ಸ್ವಲ್ಪ ಮ್ಯಾಚ್ ಮಾಡಕ್ಕೆ ಅಂತ ತಗೊಂಡಿದೀವಿ. ಮತ್ತೆ ಇದು ಸೇಮ್ ಯಾವ್ದೋ ಸ್ಟೆನ್ಸಿಲ್ಸ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆನೆ ಡಿಸೈನ್ ಮಾಡ್ಕೊಂತ ಹೋಗಿದ್ದೀವಿ. ಓಕೆ. ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ಸೊ ಇಲ್ಲಿ ಓಪನ್ ಕಿಚನ್ ಸರ್. ಇಲ್ಲೊಂದು ಇದನ್ನ ಕೌಂಟರ್ ಮಾಡ್ಕೊಂಡಿದೀವಿ. ಇದು ಚೆನ್ನಾಗಿ ಬಂದಿದೆ ಸರ್. ಇದು ಬಾರ್ಡರ್ ಕೊಟ್ಟಿರೋದಾ? ಇದೊಂದು ಬಾರ್ಡರ್ ಒಂದು ಜಸ್ಟ್ ಒಂದು ಬಿಲ್ಡಿಂಗ್ ಅಂತ ತಗೊಂಡಿದ್ದೀವಿ. ಇದಕ್ಕೆ ಹ್ಯಾಂಗಿಂಗ್ ಲೈಟ್ಸ್ ಪ್ಲಾನ್ ಮಾಡಿದ್ವಿ. ಮತ್ತೆ ಇದಾಗುತ್ತೆ ಅಂತ ಹೇಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಲೈಟ್ಸ್ ಹಾಕಿಟ್ಟಿದ್ವಿ. ಪ್ರಾವಿಷನ್ ಇದೆ ಸರ್. ಹ್ಯಾಂಗಿಂಗ್ ಲೈಟ್ಸ್ ಗಾರು ಹೋಗ್ಬೋದು, ಇದಕ್ಕಾದ್ರೂ ಹೋಗ್ಬೋದು. ಇದಕ್ಕೆ ಪ್ರಾವಿಷನ್ ಇದೆ. ದೇವ್ರ ಮನೆ ಬಂದ್ಬಿಡೋಣ. ಇದು ಪ್ಯಾನಲಿಂಗ್ ನೀವು ಮಾಡ್ಕೊಟ್ರೆ ಅವರೇ ಮಾಡಿಸ್ಕೊಂಡ್ರೆ? ಇಲ್ಲ ಸರ್, ಜಸ್ಟ್ ಬೀಡಿಂಗ್ ನಾವೇ ತಂದು ಹೊಡೆದ್ವಿ. ಬೀಡಿಂಗ್ ನೀವು ತಂದು ಹೊಡೆದಿರೋದು? ಇದು ಈ ಸೈಡ್ ಇದೆಲ್ಲ ಅಂತ ಏನು ಕಾಸ್ಟ್ ಆಗಲ್ಲ. ಮೇಲ್ಗಡೆ ಒಂದು ಸ್ವಲ್ಪ ಕಾಸ್ಟ್ ಆಗುತ್ತೆ. ಇದು ಮಾತ್ರ ಕಾಸ್ಟ್ ಆಗುತ್ತೆ. ಇದೇ ಈ ಪಕ್ಕದಲ್ಲ ಅಂತದೇನು ಬೆಲೆ ಏನಾಗಲ್ಲ ಅಂತ ಹೇಳ್ತೀರಾ? ಚೆನ್ನಾಗಿದೆ ಸರ್ ಆದ್ರೆ ಇದು. ಓಕೆ. ಸೊ ದೇವ್ರ ಮನೆ ಸೈಜು ಸರ್ ಇದು ಬಂದ್ಬಿಟ್ಟು 3x4 ಇದೆ ಸರ್. 3x4 ಇದೆ. ಒಳಗಡೆ ಏನೇನು ಹಾಕಿದ್ದೀರಾ? ಒಳಗಡೆದು ಮಾಮೂಲಿ ಒಂದು ರೌಂಡ್ ಬೆಲ್ಸ್ ಹಾಕಿದೀವಿ, ಅದು ಹೈಲೈಟ್ರಿಗೆ ಅಂತ ಹೇಳ್ತಾ. ಮತ್ತೆ ಕಂಪ್ಲೀಟ್ಲಿ ಇದು ಕ್ಲೌಡಿ ಫಿನಿಶ್ ಸ್ಟೈಲ್ ಒಂದು ಹಾಕೊಂಡಿದೀವಿ. ಮಿಲ್ಕಿ ತರ ಇದೆ ಕಲರ್. ಹೌದು ಸರ್. ಹೌದು. ನಾವು ಗೋಲ್ಡನ್ ಬೀಡಿಂಗ್ ರನ್ ಮಾಡಿದೀವಿ ಸರ್. ಡೋರ್ ಸರ್ ಕೆಳಗಡೆ ಇದೆಲ್ಲ ಸೇಮ್ ಅಲ್ವಾ ಇದು? ಸರ್ ಸೇಮ್ ಮನೆ. ಒಂದೇ ಮನೆಗೂ ಸೇಮ್ ಹಾಕ್ಸಿದ್ದೀರಾ? ಹೌದು ಸರ್. ಓಕೆ. ಬಟ್ ಇದು ಅಗಲ ತಗೊಂಡಿದ್ದೀರಾ? ಸ್ವಲ್ಪ ದೊಡ್ಡದಿದೆ. ಹೌದು ಸರ್. ಈ ಬೀಡಿಂಗ್ ಒಳ್ಳೆ ಚೆನ್ನಾಗಿ ಸಿಗ್ತದೆ ಸರ್. ಒಳ್ಳೆ ಲುಕ್ ಕೊಡ್ತಾ ಇದೆ. ಇದರಲ್ಲೇ 2 ತರ ಬರುತ್ತೆ ಸರ್. ಇನ್ನ ಚಿಕ್ಕದು ಬರುತ್ತೆ, ಇದು ದೊಡ್ಡದು ಅಗಲ 4 ಇಂಚದು ಕೂಡ ಬರುತ್ತೆ. ಈಗ ಏನಂದ್ರೆ ನಾವು ಪಳೆನಿ ಅದೆಲ್ಲ ಮಾಡಿಸ್ಬೇಕಂದ್ರೆ ಕಷ್ಟ. ಹೌದು. ತುಂಬಾ ಕಾಸ್ಟ್ ಹೋಗುತ್ತೆ. ಅದ್ರ ಬದಲಾಗಿ ಸಿಂಪಲ್ ಆಗಿ ಬರೀ ಫ್ರೇಮ್ ಬಿಡೋಬಲ್ ಈ ತರ ಸ್ವಲ್ಪ ಹೊಡೆದ್ರೆ ಸಾಕ. ಇಲ್ಲ ಲುಕ್ ಚೆನ್ನಾಗಿರುತ್ತೆ ಸರ್. ಸೊ ಇಲ್ಲೊಂದು ಕಟ್ಟೆ ಮಾಡಿದ್ದೀರಾ? ಕಟ್ಟೆ. ಹೌದು ಸರ್. ಇದು ಚಿಕ್ಕದು. ಹಂಗೆ ಕಿಚನ್ಗೆ ಹೋಗ್ಬಿಡೋಣ ಸರ್ ಸೀದಾ.
ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಎದುರುಗಡೆನೆ ಟಿವಿ ಇರುತ್ತೆ. ಹೌದು. ಆಮೇಲೆ ಮನೆ ಚಿಕ್ಕದಾಗಿ ಬಂದು ಇರೋದ್ರಿಂದ ಒಂದು ಚಿಕ್ಕದೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಇಲ್ಲೇ ಬ್ರೇಕ್ಫಾಸ್ಟ್ ತರ ಮಾಡ್ಕೊಬಹುದು. ಅರ್ಜೆಂಟ್ ಆಗಿ ತಿಂಡಿ ತಿನ್ಕೊಂಡು ಹೋಗ್ಬೋದು. ಇದೆ ಫ್ರಿಡ್ಜ್ ಪಾಯಿಂಟ್ ಇದು. ಫ್ರಿಡ್ಜಿಗೆ ಅಂತ ಜಾಗ ಮಾಡ್ಕೊಟ್ಟಿದೀವಿ, ಅದಕ್ಕೆ ಬೇಕಾಗಿರೋ ಪಾಯಿಂಟ್ಸ್ ಎಲ್ಲ ಕೊಟ್ಬಿಟ್ಟಿದೀವಿ. ಅಂಡ್ ಇಲ್ಲಿ ಪಕ್ಕದಲ್ಲಿ ಫ್ರಿಡ್ಜ್ಗೆ ನೀರು ಎಗರಬಾರ್ದು ಅಂತ ಹೇಳಿ ಸೇಫ್ಟಿಗೆ ಅಂತ ಒಂದು ಗ್ರ್ಯಾಂಡ್ ಡಿಸೈನ್ ಮಾಡಿ ಹಾಕೊಟ್ಟಿದ್ದಾರೆ ಪೀಸನ್ನ ಅಲ್ವಾ. ಹೇಗೆ ಗಟ್ಟಿ ಕುತ್ಕೊಳುತ್ತಾ ಇಲ್ಲೇನು ತೊಂದರೆ ಆಗಲ್ಲ ತಾನೇ? ಏನು ತೊಂದರೆ ಏನಾಗಲ್ಲ ಸರ್. ಓಕೆ. ಅಂಡ್ ಈ ಕಿಚನ್ ಟಾಪ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಏನು ಹಾಕಿದ್ದಾರೆ? ಕಿಚನ್ ಟಾಪ್ ಬಂದ್ಬಿಟ್ಟು ಇದು ಮಾಡ್ಯುಲರ್ ಮಾಡಿದ್ವಿ ನಾವು. ಏನಂತಂದ್ರೆ ಫಸ್ಟ್ ಕ್ಯಾಬಿನ್ ಬಾಕ್ಸ್ ಎಲ್ಲ ಮಾಡಿ ಅದ್ರ ಮೇಲೆ ಹಾಕಿರೋದ್ರಿಂದ ಇದು ಬರೀ 20 mm ಗ್ರಾನೈಟ್ 20 mm ಗ್ರಾನೈಟ್ ಫಿನಿಶಿಂಗ್ 40 ಕೊಟ್ಟಿದ್ದೀರಾ ಇಲ್ಲಿ ಅಲ್ವಾ? ಮಾಡಾಕ್ ಕೊಟ್ಬಿಟ್ಟಿದ್ದೀವಿ. ಇದು ಕೊಡ್ಸಾ ಇದು? ಇಲ್ಲ ಸರ್, ರೆಗ್ಯುಲರ್ ಫೈಬರ್ ಸಿಂಕ್ ಇದು ನೋಡಕ್ ಒಳ್ಳೆ ಕಾಣಿಸ್ತಾ ಇದೆ. ಅದು ಬಿಟ್ರೆ ನಮ್ಗೆ ಇದೆಲ್ಲ ಹ್ಯಾಂಡಲ್ಸ್ ಏನೇನು ಐಟಮ್ ಬೇಕಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ ಅಲ್ವಾ? ಓಕೆ. ಇಲ್ಲೂ ಸ್ವಲ್ಪ ವಾಲ್ ಯೂನಿಟ್ಸ್ ಕೊಟ್ಬಿಟ್ಟಿದೀವಿ. ಇದು ಬಂದ್ರೆ ಈ ಕಡೆ ಸಜ್ಜೆ ಈ ಕಡೆ ಉಲ್ಟಾ ಹಾಕ್ಸ್ಕೊಂಡಿದೀವಿ. ಈ ಕಡೆ ಎದುರುಗಡೆ ಬೇಡ ಅಂತ ಉಲ್ಟಾ ಸಜ್ಜೆ ಹಾಕಿದೀವಿ. ಇಲ್ಲೂ ಸ್ಟೋರೇಜ್ ಇದೆ. ಒಂದು ಕಾಂಪ್ಯಾಕ್ಟ್ ಆಗಿ ಸ್ಪೇಷಿಯಸ್ ಆಗಿದೆ ಸರ್ ಕಿಚನ್ ಕೂಡ. ಏನು ಸೈಜ್ ಏನ್ ಬರುತ್ತೆ ಕಿಚನ್ ಆಕ್ಚುಲಿ? ಸರ್ ಕಿಚನ್ ನಮಗೆ ಒಂದು 10 ಅಡಿ ಆಗ್ಲಿಕ್ಕೆ ಒಂದು 6 ಅಡಿ ಲೆಂತ್ ಸಿಗುತ್ತೆ ಸರ್. 10x6 ಸಿಗುತ್ತೆ. ಕಾಂಪ್ಯಾಕ್ಟ್ ಆಗಿದೆ ಆದ್ರೆ ಪರವಾಗಿಲ್ಲ. ಹೌದು ಸರ್. ಓಕೆ. ಸೊ ನೋಡಬಹುದು ವೀಕ್ಷಕರೇ, 6 ಅಡಿ 8 ಇಂಚ್ ಗಂಟೆ ಸಿಗುತ್ತೆ ಸರ್. ಈ ಇಂಟೀರಿಯರ್ ಎಲ್ಲ RCC ಅವ್ರದೇ ಅಲ್ವಾ? ಎಲ್ಲ RCC ಇದೆ ಸರ್. ನಿಮ್ದೇ ಟೀಮ್ ಇದೆಯಾ ಸರ್ ಇದು? ಹೌದು ಸರ್, ಸಪರೇಟ್ ಟೀಮ್. ಇನ್ನು ಪ್ರಾಜೆಕ್ಟ್ ಅಂಡರ್ ನಡೀತಾ ಇರುತ್ತೆ. ಪ್ಲಾಸ್ಟಿಂಗ್ ನಡೆಯೋಕ್ಕಿಂತ ಮುಂಚೆನೆ ಇಂಟೀರಿಯರ್ ಡಿಸೈನ್ ಮಾಡ್ಬಿಡ್ತೀರಾ? ಓಕೆ. ಅಂಡ್ ಇದು ಔಟ್ ಸೈಡ್ ಇರೋದ್ರಿಂದ ಈ ಯಾವ ತಗೊಂಡ್ರಿ ಇದು? ಸರ್ ಇದು WPC ಡೋರ್ ಸರ್. ಚೆನ್ನಾಗಿದೆ. ಇದು ಪೇಂಟ್ ಮಾಡ್ಬೋದಲ್ಲ ಬೇಕಾದ್ರೆ? ಮಾಡ್ಬೋದು, ಹಂಗೆ ನ್ಯಾಚುರಲ್ ಆಗಿ ಹಂಗೂ ಇಟ್ಕೋಬಹುದು. ಇಟ್ಕೋಬಹುದು. ಇದೇ ಕಾಂಬಿನೇಷನ್ ಪೇಂಟ್ ಅದೇ ಕಲರ್ ಇರೋದ್ರಿಂದ ಮತ್ತೆ ರೀಪೇಂಟಿಂಗ್ ಏನು ಹೋಗಿಲ್ಲ, ಬೇಡ ಅಂತ ಇದು ಮಾಡಿದ್ರೆ. ಫ್ರೇಮಿಂಗ್ ಇದೆ, ಸ್ವಲ್ಪ ಜಾಗ ಇದೆ, ಯುಟಿಲಿಟಿನೂ ಇದೆ, ಎಲ್ಲ ಐಟಮ್ಗಳು. ಇಲ್ಲೊಂದು ಟೈಲ್ಸ್ ಕೂಡ ಹಾಕೊಟ್ಬಿಟ್ಟಿದ್ದೀರಾ. ಒಂದು ವಾಷಿಂಗ್ ಮಿಷಿನ್ ಇಡ್ಬೋದಲ್ವಾ ಇಲ್ಲಿ? ವಾಷಿಂಗ್ ಮಿಷಿನ್ ಪ್ರೊವಿಷನ್ ಇದೆ ಸರ್. ಟ್ಯಾಪ್ ಹಾಕಿದ್ದೀರಲ್ಲ? ಆಗಿದೆ. ಹೌದು ಸರ್, ಒಳ್ಳೆ ಕೆಲಸ. ಓಕೆ, ಸೂಪರ್. ಇಲ್ಲಿಂದ ಮುಂದೆ ಹೋದ್ರೆ ಹಾಗೆ ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಾವು ಇಷ್ಟು ನೋಡೋದು. ಇಲ್ಲಿ ಟಾಯ್ಲೆಟ್ ನೋಡಬಹುದು, ವಾಶ್ರೂಮ್. ಇಲ್ಲಿ ವಾಶ್ರೂಮ್. ಹೌದು. ಸೈಜ್ ಏನು ವಾಶ್ರೂಮ್ದು? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು 4x7 ಸಿಗುತ್ತೆ ಸರ್. ಇದು 4x7. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೇನಾ? ಜಾಗ್ವಾರೇನಾ, ಇಡೀ ಮನೆ ಜಾಗ್ವಾರ್. ಹೌದು ಸರ್. ಓಕೆ. ಅಂಡ್ ಈ ಟೈಲ್ಸ್ ಕಾಸ್ಟ್ ಏನು ಸರ್? ಇದು ಚೆನ್ನಾಗಿದೆ ಅಲ್ಲ? ಇದು ಸ್ವಲ್ಪ ಚೆನ್ನಾಗಿದೆ. ಟೈಲ್ಸ್ ನೋಡಬಹುದು. ಈ ಕಡೆನೂ ಡಿಸೈನ್ ಬೇರೆ ಮಾಡಿದೀವಿ. ಇಲ್ಲಿ ಫುಲ್ ಬ್ಲಾಕ್ ತಗೊಂಡಿದ್ದೀರಾ? ಇಲ್ಲಿ ಆ ಕಡೆ ಎದುರುಗಡೆ ಹೋದ್ರೆ ಒಂದು ಬ್ಲಾಕ್ 2 ಬಾರ್ಡರ್ ಕಾಂಬಿನೇಷನ್ ಹಾಕೊಂಡಿದ್ದೀರಾ? ಓಕೆ. ಇಲ್ಲೊಂದೆರಡು ಶೆಲ್ಫ್ ಹಾಕಿದ್ದೀರಾ? ಎಷ್ಟು ಸರ್ ಕಾಸ್ಟ್? ಎಷ್ಟು ಸರ್ ಈ ಟೈಲ್ಸ್ಗೆ? ಸರ್ ಇದೊಂದು 50 ರೂಪಾಯಿ ಪ್ಲಸ್ ಇರಬೇಕು ಸರ್. 50 ಪ್ಲಸ್ ಅಂತೀರಾ? 55-60 ಇರ್ಬೋದು. ಹೌದು ಸರ್. ಅಲ್ವಾ? ಓಕೆ. ಸೊ ಇಲ್ಲೂ ಟ್ಯಾಪ್ ಗಿಪ್ ಎಲ್ಲ ಕೊಟ್ಬಿಟ್ಟಿದ್ರೆ ಇಲ್ಲಿ ಎಲ್ಲ ಇದೆ ಸರ್. ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬಹುದು ಬೇಕಾದ್ರೆ, ಚಿಕ್ಕದ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಇಲ್ಲ ಹ್ಯಾಂಡ್ ವಾಶ್ ಬೇಕಾದ್ರೆ ಹಾಕೋಬಹುದಲ್ವ ಇಲ್ಲಿ? ಬಟ್ ಇಲ್ಲಿ ಆಲ್ರೆಡಿ ಹ್ಯಾಂಡ್ ವಾಶ್ ಅಂತ ಮಾಡ್ಕೊಟ್ಬಿಟ್ಟಿದ್ದಾರೆ. ಇಲ್ಲೇ ಒಂದು ಡೈನಿಂಗ್ ಆಚೆನೆ ಮಾಡಿದ್ವಲ್ಲ, ಇದು ಸ್ವಲ್ಪ ಹೈಲೈಟ್ ಆಗಿರುತ್ತೆ. ಅಲ್ಲಿರೋ ಕೈ ತೊಳ್ಕೊಳಕ್ ಆಗುತ್ತೆ ಅಂತ ಹೇಳಿ ಇದು ನೋಡ್ಬೋದು. ಮೊನ್ನೆ 2CR ಮನೆಯಲ್ಲೂ ಇದೇ ತರನೇ ಲೈಟ್ಸ್ 40 ಲಕ್ಷಕ್ಕೂ ಇದನ್ನೇ ತಂದಿದ್ದೀವಿ. ಇದೇ ತರ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ಕೊಟ್ಟಿದ್ದೀರಾ. ಈ ಬ್ಯಾಕ್ ಗ್ರೌಂಡ್ ಟೈಲ್ಸ್ ಹಾಕಿರೋದು ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಫುಲ್ ಲೆಂತ್ಗೆ ಹಾಕಿದ್ವಿ. ಹಾ ಸರ್, ಫುಲ್ ಲೆಂತ್. ಯಾಕಂದ್ರೆ ಡಿಸೈನ್ ಮಿಸ್ ಆಗ್ತಾ ಇತ್ತು, ಅರ್ಧ ಎಲ್ಲ ನಾಲ್ಕನ ಅಂತ ಹೇಳಿದ್ರೆ ಅಂತ ಹೇಳಿ ಮತ್ತೆ ನಾವು ಕ್ಲೈಂಟ್ ಕನ್ವಿನ್ಸ್ ಮಾಡಿ ಫುಲ್ ಲೆಂತ್ ಆಗ್ದು. ಇದೊಂದು ಟೇಬಲ್ ಟಾಪ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಟೋರೇಜ್ ಎಲ್ಲ ಮಾಡ್ಕೊಟ್ಟಿದ್ದೀವಿ. ಇವೆಲ್ಲ ನಿಮ್ದೇ ಪ್ಯಾಕೇಜ್ ಅಲ್ಲಿ ಬಂತಲ್ವಾ? ಇಲ್ಲ ಫಸ್ಟ್ ಡಿಸೈನ್ ರೆಡಿ ಮಾಡ್ಬಿಡ್ತೀವಿ ಸರ್. ಯಾಕಂದ್ರೆ ಡಿಸೈನ್ ಪ್ರಕಾರನೇ, ಯಾಕಂದ್ರೆ ನಾವು ಫಸ್ಟ್ ಇಂಟೀರಿಯರ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗೋದು. ಡಿಸೈನ್ ಇಲ್ಲ ಇಂಟೀರಿಯರ್ದು ಎಲ್ಲ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಸುಮ್ಮನೆ ತಲೆ ಬಿಸಿ ಆಗುತ್ತೆ. ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಂತಾನೆ ಗೊತ್ತಾಗುತ್ತೆ. ಇದು ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸರ್. ನಾವು ಸಿಂಕ್ ಕೂಡ ಎಷ್ಟು ಲೆಂತ್ ಸಿಗುತ್ತೆ ಏನಂತ ನೋಡ್ಕೊಂಡೇನೆ ವಾಲ್ ಕನ್ಸಿಲ್ಡ್ ಕೂಡ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ತೀರಾ ನೀವು? ಹೌದು ಸರ್. ಓಕೆ ಓಕೆ. ಯಾಚೆ ಪ್ರೊಜೆಕ್ಷನ್ ಇರ್ಲಿ ಎಲ್ಲಾನು ಒಂದು ಲೆವೆಲ್ ಅಲ್ಲಿ ಮಾಡೋದು ಅಲ್ವಾ? ಪಟ್ಟಿ ಹಾಕಿ ಅಲ್ಲೊಂದು ಬಾರ್ಡರ್ ಹಾಕಿ ಇಲ್ಲೊಂದು ಬಾರ್ಡರ್ ಬಂದಿದೆ. ಚೆನ್ನಾಗಿ ಮಾಡಿದ್ದೀರಾ ಸರ್. ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಮುಂದೆ ಬಂದ್ರೆ ಸರ್ ಇಲ್ಲಿ 2 ರೂಮ್ ಇದೆ ಸರ್. ಒಂದು ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. 2 BHK ಅಲ್ವಾ? ಟಾಯ್ಲೆಟ್ ನೋಡಿದ್ವಿ. ಮುಂದೆ ಬಂದ್ರೆ ಇದು ನಮಗೆ ಮಾಸ್ಟರ್ ಬೆಡ್ರೂಮ್ ಸರ್. ಸರ್ ಸೈಜ್ ಹೇಳಿ, ಮಾಸ್ಟರ್ ಬೆಡ್ರೂಮ್ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 11 ಅಡಿಗೆ 11.5 ಇದೆ ಸರ್. 11.5. ಹೌದು. ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಗಿದೆ. ಸೇಮ್. ಹೌದು ಸರ್. ಈಗ ಟೋಟಲಿ ಓನರ್ ಮನೆ ಇರೋದಕ್ಕಂತ ಪ್ಲಾನ್ ಮಾಡೋದಲ್ಲ, ಅದಕ್ಕೆ ಎಲ್ಲ ಗ್ರಾನೈಟ್ ಸೇಮ್ ಕಂಟಿನ್ಯೂ ಮಾಡಿ. ಡೋರ್ ಎಷ್ಟು ಸರ್ ಇದು? ಪ್ರೈಸ್ ಎಷ್ಟು ಸರ್ ಇದು? ಸರ್ ಇದು ಒಂದು 5000 ಇದೆ ಸರ್. 5000 ಗಂಟೆಗಿದೆ ಸರ್. ಡೋರ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಸಿಂಪಲ್ ಡಿಸೈನ್. ನಾವು ಕ್ಯಾಟ್ಲಾಗ್ ಅಲ್ಲಿ ನೋಡ್ಬೇಕಾದ್ರೆ ನಮಗೂ ಇಷ್ಟ ಆಗಿಲ್ಲ, ಬಟ್ ಹಾಕಿದ್ಮೇಲೆ ಚೆನ್ನಾಗಿ ಹಾಕಿದ್ಮೇಲೆ ತುಂಬಾ ಡೀಸೆಂಟ್ ಆಗಿ ಬಂತು. ಚೆನ್ನಾಗಿ. ಅಂಡ್ ಇಲ್ಲಿ ಸಜ್ಜಾ ಕೊಟ್ಟಿದ್ದೀರಾ? ಇಲ್ಲಿ ಫುಲ್ ಸಜ್ಜಾ ಇದೆ. ಸಜ್ಜಾ ಜೊತೆಗೆ ಅದ್ರ ಮೇಲ್ಗಡೆ ಲಾಫ್ಟ್ ಇದೆ. ಈ ಕಡೆ ಸಜ್ಜಾ ಏನಿಲ್ಲ ಸರ್.
ಅದೊಂದೇ ಸೈಡ್ ಮಾತ್ರ. ಆ ಕಡೆ ಮಾತ್ರ. ಹೌದು ಸರ್. ಈ ಕಡೆ ನೀವು ಮಾಡ್ಯುಲರ್ ಇದು ಮಾಡಿರೋದಲ್ವಾ, ಫಿನಿಶ್ ಮಾಡಿರೋದು. ಈ ಕಡೆ ಒಂದು ವಾಲ್ ರೂಮ್ ಇದೆ, ಫುಲ್ ಲೆಂತ್ ವಾಲ್ ರೂಮ್ ಇದೆ. ಲ್ಯಾಮಿನೇಟ್ಸ್ ನೋಡಬಹುದು ಸರ್, ತುಂಬಾ ಚೆನ್ನಾಗಿದೆ ಅಲ್ಲ ಸರ್ ಇದು. ಲೆದರ್ ಫಿನಿಶ್ಡ್ ಲ್ಯಾಮಿನೇಟ್ಸ್ ಆಲ್ಮೋಸ್ಟ್ ಇದು ಇನ್ನೊಂದು ಸೈಟ್ ಅಲ್ಲಿ ಯೂಸ್ ಮಾಡಿದೀವಿ. ಲಾಸ್ಟ್ ವಿಡಿಯೋದಲ್ಲೂ ಬಂದಿದೆ ಇದು. ಸರ್ ಈ ಮನೆಯಲ್ಲಿ ಇಂಟೀರಿಯರ್ ಕಾಸ್ಟ್ ಎಷ್ಟಾಯ್ತು ಅಂತ ಹೇಳಿದ್ರೆ ನೀವು? ಸರ್ ಆಲ್ಮೋಸ್ಟ್ 4 lakhs ಪ್ಲಸ್ ಆಗಿತ್ತು ಸರ್. ಆಮೇಲೆ ಆಫರ್ ಅಲ್ಲಿ ಡಿಸ್ಕೌಂಟ್ ಎಲ್ಲ ಅದೆಲ್ಲ ಆಫರ್ ಎಲ್ಲ ಮಾಡಿ ಆಲ್ಮೋಸ್ಟ್ 3 lakhs ಚೇಂಜ್ ಅಲ್ಲಿ ಇಂಟೀರಿಯರ್ ಮುಗಿಸಿದ್ವಿ. 3 ಲಕ್ಷದಲ್ಲಿ ನೀವು ಮುಗಿಸಿದೀವಿ. ಕಿಚನ್ ಮಾಡಿದ್ದೀರಾ, ವಾರ್ಡ್ರೋಬ್ ಮಾಡಿದ್ದೀರಾ, ಟಿವಿ ಯೂನಿಟ್ ಮಾಡಿದ್ದೀರಾ, ಮತ್ತೆ ಫಾಲ್ ಸೀಲಿಂಗ್ ಮಾಡಿದೀವಿ, ಆಚೆಗಡೆ ಫಾಲ್ ಸೀಲಿಂಗ್ ಮಾಡಿದೀವಿ, ಎಲ್ಲ ಬಂತು ಮಾಡಿದೀವಿ. ಹೌದು ಸರ್, ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ವಾರ್ಡ್ರೋಬ್ ಕೂಡ ವಾಲ್ ಟು ವಾಲ್ ರೆಡಿ ಆಗಕ್ಕೆ ಮತ್ತೆ ಮಿರರ್ಗೆ ಎಲ್ಲದಕ್ಕೂ ಪ್ರೊವಿಷನ್ ಕೊಟ್ಟಿದ್ದೀರಾ. ಕೆಳಗಡೆ ಸ್ಟೋರೇಜ್ ಇದೆ, ಇದರಲ್ಲೂ ಕೂಡ ಸೀಕ್ರೆಟ್ ಲಾಕ್ ಇದೆ, ಸೀಕ್ರೆಟ್ ಸ್ಟೋರೇಜ್ ಇದೆ, ಎಲ್ಲದೂ ಕೊಟ್ಟಿದ್ದೀರಲ್ಲ. ವಿಂಡೋಸ್ ನೋಡಬಹುದು ಸರ್. ಇವಾಗ ನಮ್ಗೆ ಆಪ್ಷನ್ ಸಿಕ್ಕಿದೆ, ನೀವು ಹೇಳಿದ್ರಲ್ಲ ಸರ್ ಇಲ್ಲಿ ಫುಲ್ ಲೆಂತ್ ಈ ಕಡೆ ಚೆನ್ನಾಗಿದೆ ಸರ್. ಇಲ್ಲಿ ಮಧ್ಯದಲ್ಲಿ ಕಾಟ್ ಬರುತ್ತೆ ಸರ್, ಈ ಡೈರೆಕ್ಷನ್ ಮಧ್ಯದಲ್ಲಿ ಕಾಟ್ ಬರುತ್ತೆ. ಆ ಕಡೆ ಈ ಕಡೆ 2 ವಿಂಡೋಸ್, ಈ ಡೈರೆಕ್ಷನ್ ಕಾಟ್ ಬರುತ್ತೆ. ಇದೊಂದು ವಿಂಡೋ ಪಕ್ಕದಲ್ಲಿ ಇರುತ್ತೆ, ಇದೊಂದು ಲೆಂತ್. ಒಳ್ಳೆ ಬೆಳಕಲ್ವಾ ಸರ್? ಬೆಳಕು ಹೊಡೆಯುತ್ತೆ ನೋಡಿ ಸರ್, ಚೆನ್ನಾಗಿ ಬರುತ್ತೆ ಸರ್ ಇದು. ಓಕೆ ಸೂಪರ್. ಬನ್ನಿ, ವಾಶ್ರೂಮ್ ಸೈಜ್ ಏನು ಸರ್ ಇಲ್ಲಿ? ಸರ್ ಇದೊಂದು ಕಾಂಪ್ಯಾಕ್ಟ್ ವಾಶ್ರೂಮ್ 4x6 ಇದೆ. ಇದನ್ನ 4x6 ಇದೆ. ಓ, ಕಲರ್ ಮಾತ್ರ ಒಳ್ಳೆ ಭರ್ಜರಿ ಇದೆ ಸರ್ ಇದು. ತುಂಬಾ ಚೆನ್ನಾಗಿದೆ ಕಲರ್ ಇದು ಸರ್. ಸ್ವಲ್ಪ ಹೈಲೈಟ್ ಆಗ್ಲಿ ಅಂತಾನೆ ಮಾಡದ. ಟಾಯ್ಲೆಟ್ ದೊಡ್ಡದು, ಕಲರ್ ಟೈಲ್ಸ್ ಸೆಲೆಕ್ಷನ್ ಅಷ್ಟೇ ಸರ್. ಜಾಸ್ತಿ ದೊಡ್ಡದಿತ್ತು ಅಂತ ಹೇಳಿದ್ರೆ ಡಾರ್ಕ್ ಕಲರ್ ಜಾಸ್ತಿ ತಗೊಂಡ್ರೆ ಒಂಥರ ಇರುತ್ತೆ ಅಂತ ಹೋಗ್ಬಿಡುತ್ತೆ. ಬಟ್ ಚಿಕ್ಕ ಒಳ್ಳೆ ಕಾಂಟ್ರಾಸ್ಟ್ ಮಾಡಿದಿರ ಸರ್, ಬ್ಲೂ ಅಂಡ್ ವೈಟ್. ಒಳ್ಳೆ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಚೆನ್ನಾಗಿ ಬರುತ್ತೆ ಅಷ್ಟೇ ಸರ್. ಈ ತರ ಚಿಕ್ಕ ಟಾಯ್ಲೆಟ್ ಗೆ ಸೂಟ್ ಅಪ್ ಸರಿ ಅಂತೀರಾ ಇದು? ಕಾಸ್ಟ್ ಎಷ್ಟು ಸರ್ ಇದಲ್ಲ ಸರ್? ಇದು ಅಷ್ಟೇ 150 ಪ್ಲಸ್ ಅಲ್ಲೇನಿದೆ ಸರ್. ಓಕೆ, ಇದು ಜಾಗ್ವಾರನೇ ಫಿನಿಶಿಂಗ್ ಇದೆ, ಫಿಟ್ಟಿಂಗ್ಸ್. ಇಲ್ಲೊಂದು ಟೆಸ್ಸಾದ್ ಇದಾಗಿ ಕೊಟ್ಟಿದ್ದೀರಾ. ಇದು ಟೆಸ್ಸಾದೇನಾ ಇದು? ಅದು ಟೆಸ್ಸಾದ್. ಇದು 1 ಪೀಸ್ ಕಮೋಡು ಟೆಸ್ಸಾದ್ ಹಾಕಿದ್ದೀರಾ ಇದು ಕೂಡ. ಅಂದ್ರೆ ಯಾವ್ದಾದ್ರಲ್ಲಿ ಬಜೆಟ್ ಮ್ಯಾಚ್ ಆಗುತ್ತೆ ಅದನ್ನ ನೋಡ್ಕೊಂಡು ಕಾಂಪ್ಯಾಕ್ಟ್ ಆಗಿ ಅದ್ರಲ್ಲಿ ಮಾಡ್ಬೇಕಲ್ಲ ಸರ್. 37 ಲಕ್ಷದಲ್ಲಿ ಎಲ್ಲದೂ ಮುಗಿಸ್ಬೇಕಾಗುತ್ತೆ. ಓಕೆ ಸೂಪರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ, ಇನ್ನೊಂದು ರೂಮ್ಗೆ ಹೋಗ್ಬಿಡೋಣ ಇವಾಗ ಸರ್. ಓಕೆ, ಸೊ ಇನ್ನೊಂದು ರೂಮ್ ಸೈಜ್ ಏನು ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇನ್ನೊಂದು ರೂಮ್ ಸೈಜ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಿದೆ. ಇದು ಚಿಕ್ಕದಾ? ಇದು 9 ಅಡಿ 8 ಇಂಚಿಗೆ, ನಮಗೆ 9 ಅಡಿ 6 ಇಂಚ್ ಬರುತ್ತೆ. ಸೊ 10ಕ್ಕೆ ಹತ್ತಿರ 9.25 ಅಂತ ಅನ್ಕೋಬಹುದು ಅನ್ಕೋಬಹುದು. ಓಕೆ, ಇದು ನೋಡ್ಬೋದು ಸರ್. ಮೇಲ್ಗಡೆ ಇಲ್ಲಿ ಏನೋ ಕಂಪ್ಲೀಟ್ ಆಗಿ ಲಾಫ್ಟ್ ಸ್ಟೋರೇಜ್, ಎಲ್ ಶೇಪ್ ಲಾಫ್ಟ್ ಇದೆ. ಇಲ್ಲಿ ಲಾಫ್ಟ್ ಹಾಕೊಟ್ಟಿದ್ದೀರಾ? ಎಲ್ ಲಾಫ್ಟ್ ಹಾಕೊಟ್ಟಿದೀವಿ. ಬಟ್ ಇಲ್ಲಿ ವಾಲ್ಡ್ರೋಬ್ ಬ್ಯಾಕ್ ಮಾಡ್ಲಿಲ್ಲ ಅಂತಂದ್ರೆ ಇವ್ರ ಹತ್ರ ಒಂದು ವಾಲ್ಡ್ರೋಬ್ ಇದೆ ಅಂತ ಹೇಳಿದ್ರು. ಇದೆ ಅಂತ ಇವ್ರ ಹತ್ರ ಸರ್, ಓನರ್ ಮನೇಲಿ ಒಂದಿದೆ, ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅವ್ರ ವಾಲ್ಡ್ರೋಬ್ ಮ್ಯಾಚ್ ಆಗೋ ತರನೇ ಇಲ್ಲೇ ಲ್ಯಾಮಿನೇಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ತರನೇ ಆ ಮೂಲೆಯಲ್ಲಿ ವಾಲ್ಡ್ರೋಬ್ ಮಾಡ್ಕೊಟ್ಟಿದ್ದೀರಾ. ಅಲ್ಲಿ ಇಲ್ಲಿ ಒಂದು ಬೆಡ್ ಡೈರೆಕ್ಷನ್, ಈ ಡೈರೆಕ್ಷನ್ ಕೊಟ್ಟಿದೀವಿ. ಇಲ್ಲ ಫುಟ್ ಲೈಟ್ ನೋಡಬಹುದು ಸರ್, ಚಿಕ್ಕದ ಫುಟ್ ಲೈಟ್ ಹಾಕ್ಬಿಟ್ಟಿದ್ರೆ ಇಲ್ಲಿ. ಅಡಿಲ್ಲ ಸರ್, ಚೆನ್ನಾಗಿದೆ. ಫುಟ್ ಲೈಟ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲೇ ಕಾಸ್ಟ್ ವೆಂಟಿಲೇಷನ್ ಇಲ್ಲಿಂದ ಇಲ್ಲೇ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಜಾಗ ಇಲ್ಲ ಸರ್. ಓಕೆ, ಇಲ್ಲೊಂದು ಬೇಕೇ ಬೇಕು ಅಂತ ಮಾಡಿದೀವಿ ಸರ್. ಇದು 2.5 ಟ್ರ್ಯಾಕ್ ಅಲ್ವಾ ಸರ್? ಇದು ಮಸ್ಕಿಟೋ ವಿತ್ ಮಸ್ಕಿಟೋ ಮೆಶ್ ಬರುತ್ತೆ. ಓನ್ಲಿ ಕಿಚನ್ ಮತ್ತೆ ಯಾವುದು ಟಾಯ್ಲೆಟ್ ಒಳಗಡೆ ಮಾತ್ರ ನಮಗೆ 2 ಟ್ರ್ಯಾಕ್ ಇರುತ್ತೆ ಸರ್. ಮಿಕ್ಕಿದೆಲ್ಲ 2.5 ಬರುತ್ತೆ. ಸೊ ಎಲ್ಲಾ ಕಡೆ ಇವಾಗ UPVC ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತೀವಿ. ಇದು ಅಲ್ಯೂಮಿನಿಯಂ ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ. ಅಲ್ಯೂಮಿನಿಯಂ ಆಲ್ಮೋಸ್ಟ್ ಎಲ್ಲ ಕಡೆ ಒಳ್ಳೇದು ಸರ್ ಇದು. ಆಕ್ಚುಲಿ ಚೆನ್ನಾಗಿದೆ ಸರ್. ಇವಾಗ ಟಾಪ್ ಹೋಗ್ತಾ ಇದೀವಿ ಸರ್. ಬಟ್ ಇಲ್ಲಿ ನೋಡಿದ್ರೆ ಲುಕ್ಕೇ ಬೇರೆ ಇದೆ, ಡಿಫ್ರೆಂಟ್ ಆಗಿದೆ. ಇದು ನೋಡ್ಬೋದು ಸರ್. ನೀವು ಈಗ ರೀಸೆಂಟ್ಲಿ ನೀವು ಟ್ರೆಂಡಿಂಗ್ ಅಲ್ಲಿ ತೋರಿಸಿದ್ರಿ ತೊಟ್ಟಿ ಮನೆ, ಅದೆಲ್ಲ ಹೌದೌದೌದೌದು. ಅದು ಇವಾಗ ತುಂಬಾ ಜನ ಕೇಳ್ತಾ ಇದಾರೆ. ಓಕೆ, ಆಮೇಲೆ ಮೋರವರು ಈ ಮಂಗಳೂರು ಟೈಲ್ಸ್ ಡಿಮಾಂಡ್ ಬಂದ್ಬಿಟ್ಟಿದೆ, ಜಾಸ್ತಿ ಡಿಮಾಂಡ್ ಆಗ್ಬಿಟ್ಟಿದೆ ಇವಾಗ. ಓಕೆ, ಬನ್ನಿ ಸರ್, ಇಲ್ಲಿ ಹೇಳ್ತಾ ಬನ್ನಿ, ಇಲ್ಲಿ ಏನೇನ್ ಮಾಡಿದ್ರೆ ಇದನ್ನು ಅಗೇನ್ ಹೈಲೈಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಬುದ್ಧದ ಒಂದು ಇದು ತಗೊಂಡಿದೀವಿ. ಮತ್ತೆ ಇದೆಲ್ಲ ಬರೀ ಸ್ಟೆನ್ಸಿಲ್ಸ್ ಸರ್. ಸ್ಟೆನ್ಸಿಲ್ಸ್ ಯೂಸ್ ಮಾಡಿರೋದು. ಒಂದೇ ಕಲರ್ ಹುಡ್ಕೊಂಡು ಹೋಗಿ ಫುಲ್ ಮನೆ ನಾವು ಆಲ್ಮೋಸ್ಟ್ ಗ್ರೇ ನಲ್ಲಿ ಗ್ರೇ ಒಂದು ಕಾಂಬಿನೇಷನ್ ಇಟ್ಕೊಂಡಿರೋದ್ರಿಂದ ಗ್ರೇ ಮಾಡ್ಕೊಂಡು ಅದಕ್ಕೆ ಲೈಟ್ ಪಾಯಿಂಟ್ಸ್ ಒಂದು ಪ್ರೊವಿಷನ್ ಕೊಟ್ಕೊಂಡು ಹೈಲೈಟ್ ಮಾಡಿದೀವಿ. ರೂಪ್ ಹೇಳಿ ಸರ್, ರೂಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ನೋಡ್ಬೋದು, ಹಿಂಗೆ ಆರ್ಚ್ ಟೈಪ್ ರೂಪ್, ಆರ್ಚ್ ಟೈಪ್ ಕೊಟ್ಟಿದ್ದೀವಿ. ಆಮೇಲೆ ಸೇಫ್ಟಿನೂ ಇರುತ್ತೆ. ಜೊತೆನಲ್ಲಿ ಬೆಳಕಿಗೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ಲಾಸ್ ಟೈಲ್ಸ್ ಕೂಡ ಯೂಸ್ ಮಾಡಿದೀವಿ. ಮಂಗಳೂರು ಟೈಲ್ಸ್ ಡಬಲ್ ಇಂಚ್ ಇದು. ಮೇಲೆ ಕೆಳಗಡೆ ಒಂದಿದೆ, ಮೇಲ್ಗಡೆ 2 ಇಂಚ್ ಬರುತ್ತಲ್ವ ಇದರಲ್ಲಿ? ಡಬಲ್ ಇಂಚ್ ಬರುತ್ತೆ ಸರ್. ಓಕೆ ಓಕೆ, ಇದನ್ನೆಲ್ಲ ನಾವು ಪ್ರಾವಿಷನ್ ಮಾಡ್ಕೊಂಡು ಅದೇ ತರ ಸೇಮ್ ಶೇಪ್ ಕೊಟ್ಟು ಇದನ್ನ ಸ್ವಲ್ಪ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಂಡು ಆಚೆಗಡೆ ಎಲಿವೇಶನ್ ಒಂದ್ ಸ್ವಲ್ಪ ಕಾಂಕ್ರೀಟ್ ಅಲ್ಲಿ ಇದೆ ಸರ್. ಹಿಂಗ್ ಶೇಪ್ ಇದೆ, ಗೊತ್ತಾಯ್ತು. ಹೊರಗಡೆ ಬಂದಿದೆ ಸ್ವಲ್ಪ, ಆ ಶೇಪ್ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಂಡು. ಸರ್ ಮಳೆ ಬಂದಾಗ ನೀರು ಒಳಗಡೆ ಬರಲ್ಲ ಇಲ್ಲಿ? ಏನು ಬರಲ್ಲ ಸರ್, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ ನೋಡಕ್. ಒಂದು ಕೆಳಗಡೆಯಿಂದ ನೋಡಿದ್ರು ಸೂಪರ್ ಲುಕ್ ಸರ್ ಇದು ಬರುತ್ತೆ. ಲೈಟ್ ಪ್ರಾವಿಷನ್ ಕೂಡ ಕೊಟ್ಟಿದ್ದೀವಿ, ಚೆನ್ನಾಗಿದೆ. ನೈಟ್ ಇನ್ನ ಚೆನ್ನಾಗಿ ಕಾಣುತ್ತೆ ಸರ್. ಓಕೆ ಓಕೆ. ಇಲ್ಲಿ ಬಂದ್ರೆ
ನಮ್ಗೆ ಇಲ್ಲಿ ಟೆರೇಸ್ ಸರ್. ಇದು ಕಟ್ಟೆ ತರ ಮಾಡಿದಿರಿ, ಇಲ್ಲಿ ನೀರು ಒಳಗಡೆ ಬರಬಾರ್ದು ಅಂತ ಗೇಟ್ ಬರುತ್ತೆ ಸರ್. ಗೇಟ್ ಬರುತ್ತಾ ಇಲ್ಲಿ? ಬರುತ್ತೆ ಸರ್. ಓಕೆ, ಅದೊಂದು ಪೆಂಡಿಂಗ್ ಇದೆ ಹಾಗಾದ್ರೆ. ಹೌದು ಸರ್. ಓಕೆ, ಆ್ಯಂಡ್ ಟೆರಸ್ ಅಂತ ಬಂದಾಗ ಸೊ ವಾಟರ್ ಪ್ರೂಫಿಂಗ್ ಎಲ್ಲ ಹಾಕಿರ್ತೀರ ತಾನೇ ಇಲ್ಲಿ? ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿ ಮಡ್ಡಿ ಎಳೆದು ಒಂದ್ ಕಡೆ ಸ್ಲೋಪ್ ಕೊಟ್ಕೊಂಡು ನಾರ್ತ್ ಈಸ್ಟ್ ಕಾರ್ನರ್ ಕಡೆ ಪ್ರಾಪರ್ ಆಗಿ ಮಾಡಿರ್ತೀರ. ಎಲ್ಲ ಪ್ಲಾನ್ ಮಾಡ್ಕೊಂಡು ಇದು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರಿ ಅಲ್ವಾ? ಇದು ಕೆಳಗಡೆಯಿಂದನೇ ಸರ್. ಆ್ಯಂಡ್ ಇಲ್ಲಿ ಬಟ್ಟೆ ತೊಳೆಯೋಕೆ ಒಂದು ಟಿ ಆಂಗಲ್ ಇಲ್ಲಿಂದ ಅಲ್ಲಿ ಕೊಟ್ಬಿಟ್ಟಿದೀವಿ. ಇಲ್ಲಿನೂ ಸಾಕಷ್ಟು ಕೆಲಸ ಆಗಿದೆ ಸರ್ ಇದರಲ್ಲಿ. ಓಕೆ ಓಕೆ. ಈ ಟೆರೇಸ್ ಓಪನಿಂಗ್ ಇಟ್ಕೊಂಡಿದೀವಿ. ಆಮೇಲೆ ಮೈನ್ ಡೋರ್ ಮುಂದೆಗಡೆ ಅಂತ ಒಂದು ಸ್ವಲ್ಪ ಸ್ಲಾಬ್ ಪ್ರೊಜೆಕ್ಷನ್ ಹಿಂಗೆ ತಗೊಂಡು ಒಳ್ಳೆ ಕೆಲಸ ಸರ್. ನೀರು ಹೊಡಿಯಲ್ಲ ನೀರು ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಎಂಟ್ರ್ ಆದ್ವಿ ಅಂತಂದ್ರೆ ಇದೊಂದು ಫೈರ್ ಏರಿಯಾ ತರ ಇದಾಗುತ್ತೆ. 1 BHK ಸರ್? 1 BHK, ಬಟ್ ಇದಕ್ಕೂ ಟೀ ಕುಡ್ ಡೋರೇನೆ ಯೂಸ್ ಮಾಡಿದೀವಿ. ಈ ಕಾಸ್ಟ್ ಏನಾಯ್ತು ಈ ಡೋರ್ದು ಸರ್? ಇದು ಸರ್ ಇದನ್ನು ಕೆಳಗಡೆ ಗ್ರೌಂಡ್ ಫ್ಲೋರ್ ಯೂಸ್ ಮಾಡಿದ್ವಲ್ಲ, 16,000 ಸೇಮ್. ಹೌದು, ಅಷ್ಟೇ. ಹೌದು ಸರ್, ಚೆನ್ನಾಗಿದೆ ಅದ್ರ ಡೋರು. ಹೌದು ಸರ್. ಓಕೆ, ಇನ್ನು ಒಳಗಡೆ ಬಂದ್ರೆ ಫಸ್ಟ್ ಲೈಕ್ ಹಾಲ್ ಸೈಜ್ ಏನು ಸರ್ ಇದು? ಸರ್ ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ ಆಸ್ ಯೂಶುವಲ್ ಇದನ್ನ ಏನಂತಂದ್ರೆ ಸರ್, ಫಸ್ಟ್ ಬರೀ ಒಂದು ರೂಮು ಒಂದು ಟಾಯ್ಲೆಟ್ ಅಂತ ಪ್ಲಾನ್ ಮಾಡಿದ್ವಿ. ಸರಿ. ಆಮೇಲೆ ಸ್ವಲ್ಪ ಕಿಚನ್ ಎಲ್ಲ ಎಕ್ಸ್ಟೆನ್ಷನ್ ತಗೊಂಡಿರಿ, ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದು? ಹೌದು ಸರ್. ಇದು ನಮಗೆ ಒಂದು 11.5 by 11 feet 12 feet ಸಿಗುತ್ತೆ ಸರ್. ಆ ತರ ಬರುತ್ತೆ. ಸೇಮ್ ಇದು ಬೇಸ್ಮೆಂಟ್ ಅಲ್ಲಿ ಇರುವಂತ ಸೇಮ್ ಇದೆ ಹಾಕಿದ್ದೀರಲ್ಲ? ಹಂಗಿದೆ, ಬಟ್ ನೋಡಿ ಸರ್ ಎಲ್ಲೂ ಜಾಯಿಂಟ್ ಆಗಿ ಕಾಣಿಸಲ್ಲ. ನೀವು ವಿಡಿಯೋದಲ್ಲೂ ನೋಡಿ. ಅದೇ ಹೇಳಿದ್ ನಾನು, ಒಂಥರ ಗ್ರಾನೈಟ್ ತರ ಕಾಣಿಸ್ತಾ ಇದೆ ಸರ್. ಗ್ರಾನೈಟ್ ಫ್ಲೋರಿಂಗ್ ಏನು ಮಾಡಲ್ಲ ಇದ್ರ ಮುಂದೆ. 2x2 ಅಂತ ಯಾರಿಗೂ ಗೊತ್ತಾಗಲ್ಲ ಇದು ಆಕ್ಚುಲಿ. ಅಂಡ್ ಇಲ್ಲಿ ಶೆಲ್ಫ್ ಹಾಕಿದ್ದೀರಾ? ಶೆಲ್ಫ್ ಹಾಕಿದ್ದೀವಿ ಸರ್. ಒಳ್ಳೆ ಕೆಲಸ ಸರ್. ಯೂಸ್ ಈಗ ಬಾಡಿಗೆ ಮನೆಯವ್ರಿಗೆ ವಾರ್ಡ್ರೋಬ್ ಎಲ್ಲ ಮಾಡ್ಕೊಡೋದು ತಪ್ಪತ್ತೆ ಈ ತರ ಎಲ್ಲ. ಓಕೆ, ಇಲ್ಲೊಂದು ಸಜ್ಜಾ ಕೊಟ್ಟಿದ್ದೀರಾ? ಸಜ್ಜಾ, ಹೌದು ಸರ್. ಇಲ್ಲೊಂದು ಹೈಲೈಟೆಡ್ ಕೊಟ್ಟಿದ್ದೀವಿ. ಒಳ್ಳೆ ಕೆಲಸ ಸರ್. ಹಾಂ ಸರ್. ಮುಂದೆ ಬಂದ್ರೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಸೇಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇತ್ತಲ್ಲ ಅದೇ ತರನೇ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ, ಸಿಂಕ್ ಕೊಟ್ಟಿದ್ದೀವಿ. ಸಿಂಕ್ ಹಾಕಿದ್ದೀರಾ? ಅಲ್ಲೂ ಟೈಲ್ಸ್ ಹಾಕಿದ್ದೀವಿ ಅದರಗಡೆ. ಸೇಮ್ ಕೈಂಡ್ ಆಫ್ ಟೈಲ್ಸ್ ಕೆಳಗಡೆ ಯೂಸ್ ಮಾಡಿರೋ ಥರನೇ ಸೇಮ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಸೈಜ್ ಏನಿದೆ ಸರ್ ವಾಶ್ರೂಮ್ ಸರ್ ಇದು? ಸರ್ ಇದು ಅಷ್ಟೇ ಸರ್, 4x6 ಇದೆ ಸರ್. 4x6 ಬರ್ತಾ ಇದೆ ಇದು? ಓಕೆ ಓಕೆ ಓಕೆ. ಎಲ್ಲ ಕಡೆ ಜಾಗ್ವಾರ್ ಆದ್ರೆ ಬಾಡಿಗೆ ಮನೆ ಅಂತ ನೋಡಿಲ್ಲ. ಹಾಂ ಸರ್, ಎಲ್ಲ ಕಡೆ ಜಾಗ್ವಾರ್ ಹಾಕ್ಸ್ಬಿಟ್ಟಿದ್ದಾರೆ ನಿಮ್ಮ ಹತ್ರನೇ ಅಲ್ವಾ? ಓಕೆ. ಇಲ್ಲ ವಿಂಡೋ ಕೊಟ್ಟಿದ್ದೀವಿ ಸರ್. ಇದು UPVC ವಿಂಡೋ ಓಡಾಡೋದಕ್ಕೆ ಅಂತ, ಒಳ್ಳೆ ಬೆಳಕು ಬರಲಿ ಅಂತ. ಅಂತ ಚೆನ್ನಾಗಿದೆ. ಹಾಂ ಸರ್. ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಇದೆ ಅಂದ್ರೆ ಕೆಳಗಡೆ ನಡೀತಾ ಇರೋದ್ರಿಂದ. ಓಕೆ, ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ನಮಗೆ ಒಂದು ಕಿಚನ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 6x7 ಇದೆ ಸರ್. 6x7? ಹಾಂ ಸರ್. ಕಾಂಪ್ಯಾಕ್ಟ್ ಆಗಿ ಮಾಡಿದ್ದೀರಾ? ಕಾಂಪ್ಯಾಕ್ಟ್ ಆಗಿದೆ. ಹಾಂ ಸರ್. ಬಟ್ ಜಾಗ ಕಾಣಿಸುತ್ತೆ ಸರ್, ಇರೋ ತರಾನೇ ಅನ್ಸುತ್ತೆ. ಎಲ್ಲ ಚಿಕ್ಕ ಅನ್ಸುತ್ತಿಲ್ಲ ಸರ್. ಇಲ್ಲಿ ಯುಟಿಲಿಟಿ ಬೇರೆ ಇದೆ ಸರ್. ಇದಕ್ಕೆ ಯುಟಿಲಿಟಿನೂ ಇದೆಯಾ? ಓಕೆ, UPVC ವಿಂಡೋ ಹಾಕೊಟ್ಬಿಟ್ಟಿದ್ದೀರಾ. ಈ ಡೋರ್ ಓಪನ್ ಮಾಡಿಬಿಟ್ರೆ ಎಷ್ಟು ಗಾಳಿ ಬೆಳಕು ಎಷ್ಟು ಬೇಕೋ ಆರಾಮಾಗಿ ಬರುತ್ತೆ ಸರ್ ಇದು. ಹಾಂ ಸರ್. ಸೊ ಇಲ್ಲೂ ಕೂಡ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದಲ್ಲ ಮೇಲೆ? ಇವರು ಕೂಡ ಸಪ್ರೇಟ್ ಆಗಿ ಇಟ್ಕೋಬಹುದು. ಗ್ರಾನೈಟ್ ಟೈಲ್ಸ್ ಹಾಕ್ಬಿಟ್ಟು ಕೊಟ್ಟಿದ್ದೀರಾ ಇಲ್ಲಿ. ಒಳ್ಳೆ ಕೆಲಸ ಸರ್. ಇಲ್ಲೊಂದು ಟೈಲ್ ಡ್ರಾಪ್ ಒಂದು ತೊಗೊಂಡ್ಬಿಟ್ಟಿದ್ದೀವಿ, ಒಳಗೆ ನೀರು ಹೊಡಿಬಾರ್ದು ಅಂತ ಹೇಳ್ಬಿಟ್ಟು. ಒಳ್ಳೆ ಕೆಲಸ ಸರ್ ಇದು. ಇದು ಇದು ಇದ್ಯಾವುದು ಇದು ಮೇಲ್ಗಡೆ? ಇದು ಅಗೇನ್ ಹಾಸನ್ ಗ್ರೀನ್. ಹಾಸನ್ ಗ್ರೀನ್ ಇದು ಸರ್. ದಪ್ಪ ಇರುತ್ತೆ, ದಪ್ಪ ಇರೋದು, ಥಿಕ್ನೆಸ್ ಇರುತ್ತೆ. ಏನ್ ಎತ್ತಾಕಿದ್ರು ಹೊಡೆದಾಕಿದ್ರು ಗಟ್ಟಿ ಇರುತ್ತೆ. ಬಾಡಿಗೆ ಮನೆ ಪರ್ಫೆಕ್ಟ್ ಅಂತೀರಾ ಇದು? ಓಕೆ, ಇನ್ನು ದೇವ್ರ ಮನೆ ಬಂದ್ಬಿಡೋಣ ಸರ್ ಇಲ್ಲಿ. ಸರ್ ದೇವ್ರ ಮನೆ 3 feet by 3 feet 1 inch ಸರ್. ನಾವು ಕೆಳಗಡೆ ಮಾಡಿದೀವಲ್ಲ ಸೇಮ್ ಟು ಸೇಮ್ ಪಾರ್ಕಿಂಗ್ ಏನಿದೆಯಲ್ಲ ಅದೇ ಪ್ಲಾನ್. ಬಟ್ ಏನಾದ್ರೆ ಪಾರ್ಕಿಂಗ್ ಅಲ್ಲಿ ಒಂದು ಹಾಲ್ ಎಕ್ಸ್ಟ್ರಾ ಬಂದಿದೆ. ಹೌದು, ಇಲ್ಲಿ ಹಾಲ್ ಸಿಕ್ಕಿಲ್ಲ ಸರ್. ಇವರಿಗೆ ಹಾಲ್ ಅಂತ ಏನಿಲ್ಲ, ಯಾಕಂದ್ರೆ ಅದೊಂದು ಮೈನಸ್ ಆಗಿದೆ. ಅದನ್ನ ಬಿಟ್ಟು ಯಾಕಂದ್ರೆ ಅದನ್ನು ಮಾಡ್ಬೋದಾಗಿತ್ತು ಆ ಕಡೆ ಎಳ್ಕೊಂಡಿದ್ವಿ ಅಂತ ಹೇಳಿದ್ರೆ. ಇದನ್ನ ನಮ್ಗೆ ಸೇಮ್ ಪ್ಲಾನೇ ಬಂದಿರ್ತಾ ಇತ್ತು. ಇದೆಲ್ಲ ಪೂರ್ತಿ ಹಾಲ್ ಆಗ್ತಾ ಇತ್ತು. ಬಟ್ ಏನಂದ್ರೆ ಮೆಜರ್ಮೆಂಟ್ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಇಷ್ಟನ್ನೇ ಪ್ಲಾನ್ ಮಾಡಿದೀವಿ. ಇಷ್ಟೇ ಪ್ಲಾನ್ ಮಾಡಿರೋದು. ಸೊ ಒಂದು ರೂಮ್ ಅಂಡ್ ಕಿಚನ್ ಅಂತ ಹೇಳ್ಬೋದು ಇದು. 1 RK ಇಲ್ಲಿ ಎಲ್ಲ ಇದೆ. ಹ್ಞೂ ಸರ್, ಪೂಜಾ ರೂಮೇ ಇದೆ ಸರ್. ಅದೇ ಪೂಜಾ ರೂಮ್ ಕೂಡ ಸಪ್ರೇಟ್ ಆಗೇ ಇದೆ. ಪೂಜಾ ರೂಮ್ ಹಾಲ್ ಅಂತ ಸಪ್ರೇಟ್ ಇಲ್ಲ ಅಲ್ವಾ ಸರ್ ಇಲ್ಲಿ? ಬಟ್ ಇವರಿಗೆ ಅದಕ್ಕಿಂತಾನೆ ಏನಂದ್ರೆ ಸರ್, ಈ ಟೆರೇಸ್ ಅಲ್ಲಿ ಯಾರು ಪಾರ್ಕಿಂಗ್ ಅವರು ಬರಂಗಿಲ್ಲ, ಓನರ್ ಬರಂಗಿಲ್ಲ ಅಂತೇಳಿ ಇದನ್ನ ಇವರು ಮಲ್ಟಿ ಯೂಸೇಜ್ ತರ ಇವರೇ ಯೂಸ್ ಮಾಡ್ಕೋಬಹುದು. ಒಳ್ಳೇದು ಸರ್ ಅದು. ಇಲ್ಲೂ ಒಂದು ವಾಶ್ರೂಮ್ ಇದೆಯಾ? ಹೌದು ಸರ್. ಇದೇನಿದು ಸಪ್ರೇಟ್ ವಾಶ್ರೂಮ್ ಸರ್? ಆಕ್ಚುಲಿ ಇಲ್ಲಿಗೆ ವಾಶ್ರೂಮ್ ಫಸ್ಟ್ ಕೊಟ್ಕೊಂಡಿದ್ವಿ, ಇದ್ರ ಪಕ್ಕದಲ್ಲಿ ಹಿಂದೆ ಒಂದು ಕೊಟ್ಟಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನು ಪಾರ್ಕಿಂಗ್ ಅಲ್ಲೂ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಇಲ್ಲ ಅಂತೇಳಿ ಇದೊಂದು ಸ್ವಲ್ಪ ಜಾಗ ಇತ್ತು. ಕಾಮನ್ ಟಾಯ್ಲೆಟ್ ಇಂಡಿಯನ್ ಟಾಯ್ಲೆಟ್ ಅಲ್ವಾ ಇದು? ಸಪ್ರೇಟ್ ಆಗಿದೆ. ಸಪ್ರೇಟ್ ಆಗಿ ಯಾರನ್ನ ಮನೆ ಕ್ಲೀನಿಂಗ್ ಕೆಲಸದವ್ರು ಅವ್ರು ಯಾರನ್ನ ಇಟ್ಕೊಂತಾರೆ ಅವರಿಗೆ ಬೇಕಾಗಿ ಅಂತ ಹೇಳಿ ಬಟ್ಟೆ ಒಗೆಯೋಕೆ ಇಲ್ಲಿ ಪ್ರಾವಿಷನ್ ಮಾಡ್ಕೊಟ್ಟಿದೀವಿ. ಮೇಲ್ಗಡೆ ಏನ್ ಮಾಡಿದೆ ಸರ್ ಇಲ್ಲಿ? ಮೇಲ್ಗಡೆ ಅಂದ್ರೆ ಸರ್ ಟ್ಯಾಂಕ್ ಇಡೋದಕ್ಕೆ ಇದು ಮಾಡಿದೀವಿ, ಪ್ರಾವಿಷನ್ ಕೊಟ್ಟಿದೀವಿ. ಸೋಲಾರ್ ಅದೆಲ್ಲ ಕೊಟ್ಟಿದೀವಿ. ಮೇಲ್ಗಡೆ ಮಾಡ್ಬಿಟ್ಟಿದ್ದೀರಾ ಸರ್. ಟಾಪ್ ಅಲ್ಲಿ ಇದೀವಿ. ಹೌದು ಸರ್. ಇಲ್ಲಿ ಏನೇನ್ ಮಾಡಿದೀರಾ? ಸಿವಿಲ್ ಅಲ್ಲೇ ಮಾಡ್ಬಿಟ್ಟಿದ್ದೀರಾ ಇದನ್ನ? ಇದು ನೋಡಿ ಸರ್, ಒಂದು ಗೋಡೌನ್ ತರ ಮಾಡಿದೀವಿ. ಹೈಟ್ 7 feet ಹೈಟ್ ಹಾಕಿದೀವಿ. 7 feet ಹಾಕಿದ್ದೀರಾ? ಹೈಟ್ ಹಾಕಿದೀವಿ. ಮತ್ತೆ ಇಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್,
ಫ್ಯಾನ್ ಪಾಯಿಂಟ್ ಎಲ್ಲ ಇದೆ. ಒಂದು ರೂಮ್ ತರಾನೇ ಯೂಸ್ ಮಾಡ್ಬೋದಲ್ಲ ಸರ್ ಇದನ್ನ? ಹೌದು ಸರ್, ಒಂದು ಬ್ಯಾಚುಲರ್ ಇದ್ಬಿಟ್ಟು ಇದ್ಕೊಂಡ್ಬಿಡ್ಬೋದು. ಹೌದು ಸರ್. ಅದಕ್ಕೆ ಇಲ್ಲಿ ಇದ್ಕೊಂಡು ಆ ಬಾತ್ರೂಮ್ ಯೂಸ್ ಮಾಡ್ಬಿಟ್ರೆ ಸಾಕಲ್ಲ? ಆರಾಮಾಗಿ ಯೂಸ್ ಮಾಡ್ಬೋದು, ಆರಾಮಾಗಿ ಇಟ್ಕೋಬಹುದು. ಓಕೆ. ಇಲ್ಲ ಏನಾರ ಸ್ಟೋರೇಜ್ ಇಟ್ಕೊಂತೀವಿ ಅದು ಅಂತಂದ್ರೆ ಎಲ್ಲಾನು ಮಾಡ್ಕೊಳ್ಳೋದಾರ. ಟ್ಯಾಂಕ್ ಎಷ್ಟು ಕೊಟ್ಟಿದ್ರಿ ಮನೆಗೆ? ಎರಡಿದೆ. ಟ್ಯಾಂಕ್ ಎರಡಿದೆ. ಒಂದು ನಾವು ಕೊಟ್ಟಿದ್ದು, ಒಂದು ಒಂದು ಅವ್ರ ಕಡೆಯಿಂದ ಸ್ಕೋಪಾ? ಹಾಂ ಸರ್. ಈ ಪ್ಲಂಬಿಂಗ್ ಎಲ್ಲ ಯಾವ್ದು ಬರುತ್ತೆ ಸರ್ ಇಲ್ಲಿ? ಸರ್ ಎಲ್ಲ ಆಶೀರ್ವಾದ ಸರ್. ಆಶೀರ್ವಾದ. ಕ್ವಾಲಿಟಿಗೆ ಏನು ಕಾಂಪ್ರಮೈಸ್ ಇಲ್ಲ? ಅದರಲ್ಲಿ ಏನಿಲ್ಲ ಸರ್. ಓಕೆ ಓಕೆ ಓಕೆ. ಆಮೇಲೆ ಡಮ್ಮಿ ಕಾಲಮ್ ಬಿಟ್ಟಿದ್ದೀರಲ್ಲ, ಇನ್ನ ಎಕ್ಸ್ಟೆಂಡ್ ಮಾಡ್ಬೋದಾ? ಇನ್ನ ಎಕ್ಸ್ಟೆನ್ಷನ್ಗೆ ಇವ್ರಿಗೆ ಪ್ರಾವಿಷನ್ ಇದೆ. ಹಾಂ ಸರ್, ಅಲ್ವಾ? ಪ್ರಾವಿಷನ್ ಇದೆ. ಓಕೆ. ಆ ಕಡೆ ಕೆಳಗಡೆ ಕೂಡ ಎಕ್ಸ್ಟೆನ್ಷನ್ ತಗೊಂಡು ಮಾಡಿ. ಸೋಲಾರ್ಗೆ ಲೈನ್ ಬಿಟ್ಟಿರ್ತೀರಾ ಹೇಗೆ? ಎಲ್ಲ ಪ್ರಾವಿಷನ್ ಕೊಟ್ಟಿರ್ತೀವಿ ಸರ್. ಕೊಟ್ಟಿರ್ತೀರಾ? ಅವರು ಸೋಲಾರ್ ಫಿಟ್ಟಿಂಗ್ಸ್ ನ ಕ್ಲೈಂಟ್ ಕಡೆಯಿಂದ ಮಾಡಿಸ್ಕೋಬಹುದು. ಓಕೆ. ಇನ್ನು ಬೇಸಿಕಲಿ ಬಂದಾಗ ಈ TMT ಸಿಮೆಂಟ್ ಅಂತ ಬಂದಾಗ ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ನೀವು ಯೂಶುವಲಿ? ಇವಾಗ ನಾವು ಬಿರ್ಲಾ ಮತ್ತೆ ಅಲ್ಟ್ರಾಟೆಕ್, ಜುವಾರಿ, SCC ಯೂಸ್ ಮಾಡ್ತಾ ಇದೀವಿ. ಓಕೆ. ರಾಮ್ಕೋ ಯೂಸ್ ಮಾಡ್ತಾ ಇದೀವಿ. ಸರಿ. ಒಂದು 5-6 ಬ್ರ್ಯಾಂಡ್ಗಳು ಮ್ಯಾಕ್ಸಿಮಮ್ ಇದೇ ಯೂಸ್ ಮಾಡ್ತಾ ಇದೀವಿ. TMT ಅಂತ ಬಂದಾಗ TMT ಬಂದ್ರೆ A1 ಗೋಲ್ಡ್ ಮತ್ತೆ ಇಂಡಸ್ ಯೂಸ್ ಮಾಡ್ತಾ ಇದೀವಿ. ಮತ್ತೆ JSW ಸ್ವಲ್ಪ ಕಡೆಗಳಲ್ಲಿ ಯೂಸ್ ಮಾಡ್ತಾ ಇದೀವಿ. ಇಷ್ಟು ಬಿಟ್ರೆ ಟಾಟಾ ಗೀಟ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಸರ್. ಓಕೆ ಓಕೆ. ಟಾಟಾ ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ ಬಿಡಿ, ರಿಕ್ವೈರ್ಮೆಂಟ್ ಇಲ್ಲ ಆಕ್ಚುಲಿ. ಎಲ್ಲ ಕ್ಲೈಂಟ್ಸ್ ಕೇಳ್ತಾರೆ ಮಾಡಿ ಅಂತ ಹೇಳಿ, ನಾವು ಅದೇನ ಪ್ರಿಫರ್ ಮಾಡಲ್ಲ. ಬಟ್ ಇವೆಲ್ಲ JSW ಇರ್ಬೋದು, A1 ಗೋಲ್ಡ್ ಎಲ್ಲ ಚೆನ್ನಾಗಿದೆ ಸರ್. SKನು ಯೂಸ್ ಮಾಡಬಹುದು. ಆಮೇಲೆ ಕಾಮಧೇನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇರ್ತೀರಲ್ಲ. ಯೂಸ್ ಮಾಡ್ತೀವಿ. ಕಾಮಾಕ್ಷಿ ಅಂತ ಒಂದಿದೆ, ಅದನ್ನು ಯೂಸ್ ಮಾಡ್ತೀರಾ? ಆಲ್ಮೋಸ್ಟ್ ರೆಗ್ಯುಲರ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಲ್ವಾ? ಸೂಪರ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೈಗೆಟುಕುವ ದರದಲ್ಲಿ ಬೇಕು, ₹1 ಕೂಡ ನಿಮ್ಮದು ಮೋಸ ಆಗಬಾರ್ದು ಅಂತಂದರೆ ನೀವು ದಯವಿಟ್ಟು ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ. ನಮಸ್ಕಾರ.